ಹರೇ ಕೃಷ್ಣ. ಅಧ್ಯಾಯ 3ಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಇದು ಗೀತ ಸಂದೇಶದ 3ನೇ ಅಧ್ಯಾಯ ಕರ್ಮಯೋಗ. ಬಹಳ ಮುಖ್ಯವಾದಂತಹ ಅಧ್ಯಾಯಗಳು ಇಲ್ಲಿಂದ ಶುರುವಾಗುತ್ತೆ. ಮೊದಲನೇ ಅಧ್ಯಾಯದಲ್ಲಿ ನಾವು ಅರ್ಜುನನ ಸ್ಥಿತಿ ಹೇಗಿತ್ತು ಅಂತ ನಾವು ತಿಳ್ಕೊಂಡು, ಎಷ್ಟೊಂದು ದೌರ್ಬಲ್ಯವಾಗಿದ್ರು, ಎಷ್ಟೊಂದು ಸ್ಟ್ರೆಸ್ ಆಗಿತ್ತು ಅವರ ಜೀವನ, ಅವರಿಗೆ ಹೇಗೆ ಅವರು ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಅವ್ರ ಕೈಲಿ ಸಾಧ್ಯವಾಗಲಿಲ್ಲ. 2ನೇ ಅಧ್ಯಾಯದಲ್ಲಿ ನಾವು ನೋಡೋದು, ಅವರು ಆ ತರ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಆ ಒಂದು ಸಮಯದಲ್ಲಿ ಅವರು ಒಂದು ಗುರುವಿಗೆ ಅವರು ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ್ರು. ಅದು ಬಹಳ ಮುಖ್ಯವಾದಂತಹ ವಿಷಯ. ಆಮೇಲೆ ಗುರುಗಳಿಗೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡಾಗ ಬಹಳ ಮುಖ್ಯವಾದ ವಿಷಯಗಳನ್ನ ನಾವು ಅಲ್ಲಿ ಗಮನಿಸ್ತು. ಆತ ತನ್ನ ಸ್ನೇಹಿತನನ್ನು ಗುರುವಾಗಿ ಅವರು ಅವ್ರ ಹತ್ರ ಅವರು ಶರಣಾಗ್ಬಿಟ್ಟು ಅಲ್ಲಿ ಅವರ ಗುಣಗಳನ್ನ ನೋಡಿದ್ವು ನಾವು. ಹೇಗೆ ಅವರು ನಮ್ರತೆಯಿಂದ ಕಲಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಗುರುಗಳ ಹತ್ರ ಅವರು ಹೋಗಿ ಅವರು ಶರಣಾಗ್ತಾರೆ. ಅದೆಲ್ಲ ತುಂಬಾ ಮುಖ್ಯವಾದಂತಹ ಒಂದು ವಿಷಯಗಳು. ಕಲಿಬೇಕು ನಮ್ಗೆ ಅಂತ ನಾವು ಎಲ್ಲ ನಮಗೆ ಗೊತ್ತು ಅಂತ ಓಡಾಡ್ತಾ ಇದ್ರೆ ನಾವು ಕಲೀಲಿಕ್ಕೆ ಸಾಧ್ಯವಿಲ್ಲ. ನಮಗೇನು ಗೊತ್ತಿಲ್ಲ ಅಂತಾನೆ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಇದ್ರೆ ಆಗ ನಾವು ಓಪನ್ ಮೈಂಡೆಡ್ ಆಗಿರ್ತೀವಿ. ನಾವು ಬಹಳಷ್ಟು ವಿಷಯಗಳನ್ನ ಕಲಿಬಹುದು. ಸೊ ಇವತ್ತು 3ನೇ ಅಧ್ಯಾಯದಲ್ಲಿ ಕರ್ಮಕಾಂಡ, ಕರ್ಮಯೋಗಗಳನ್ನ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಇಲ್ಲಿ ಆಕ್ಚುಲ್ ಆಗಿ ಎಲ್ಲ ಯೋಗಗಳ ಬಗ್ಗೆನೇ ನಮಗೆ ಭಗವಂತ ಹೇಳ್ಕೊಡುತ್ತೆ. ಬಹಳಷ್ಟು ಯೋಗಗಳನ್ನು ಹೇಳ್ಕೊಡ್ತಾರೆ. ಅದು ಮೊದಲನೇ ಯೋಗ ಕರ್ಮಯೋಗ ಅಂತ. ಸೊ ಇದರಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೋಡೋಣ. ಅದಕ್ಕೆ ಮುಂಚೆ ನಾವು ಎಂದಿನಂತೆ ನಾವು ಗುರುಗಳ ಮತ್ತೆ ರಾಧಾ ಕೃಷ್ಣರ ಅವರ ಆಶೀರ್ವಾದವನ್ನು ಪಡೆದಾಗ ನಮಗೆ ಕೃಷ್ಣ ಹೇಳುವಂತ ವಿಷಯ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅವರ ಆಶೀರ್ವಾದಗಳು ಮುಖ್ಯ. ಆದ್ದರಿಂದ ನಾವು ಈ ಒಂದು ಮಂಗಳಾಚರಣವನ್ನ ಆಡಿ ನಾವು ಮುಂದಕ್ಕೆ ಹೋಗೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರಾದ್ವೇಷ ನಮಃ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದಿ ಕಿ ಜೈ. ಪತಿತ ಪಾವನ ಶ್ರೀಲ ಗುರುದೇವ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಹರೇ ಕೃಷ್ಣ. ಸೊ ಎಂದಿನಂತೆ ದಿನನಿತ್ಯವೂ ನಾವು ಈ ಒಂದು ಕಾರ್ಯಕ್ರಮವನ್ನು
ಇಸ್ ಡಿಫೈನ್ ಗ್ರೇಸ್ ಜಗದ್ಗುರುಗಳಾದಂತಹ ಶ್ರೀ ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾರಿಗೆ ನಾವು ಇದನ್ನು ಸಮರ್ಪಣೆ ಮಾಡಬೇಕು. ಯಾಕಂದರೆ ಅವರೇ ಈ ಒಂದು ಪ್ರಪಂಚದಾದ್ಯಂತ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಎಲ್ಲರಿಗೂ ಹಂಚಿದವರು. ಅವರು ಸಂಸ್ಥಾಪಕ ಆಚಾರ್ಯರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ, ಇಸ್ಕಾನ್ ಅಂತ ಹೇಳ್ತೀವಿ. ಈಗ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಈ ಒಂದು ಸಂಸ್ಥೆ ಏನು ಕೊಡ್ತಾ ಇದೆ ಎಲ್ಲರಿಗೂ? ಸನಾತನ ಧರ್ಮ ಅಂದರೆ ಅದು ಹಿಂದೂ ಧರ್ಮ ಅಲ್ಲ. ಅದು ಮನುಷ್ಯನಿಗೆ ಒಂದು ಜೀವನದ ಒಂದು ಕೈಪಿಡಿ, ಗೈಡ್. ಅದು ನಮ್ಮ ಜೀವನದಲ್ಲಿ ಮನುಷ್ಯ ಹೇಗೆ ಬಾಳಬೇಕು ಅಂತ. ಅದನ್ನ ಸುಮ್ಮನೆ ಜನ ಪಾಲಿಟೈಸ್ ಮಾಡಿಬಿಟ್ಟು ಅದು ಹಿಂದೂ ಧರ್ಮ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ನೀವು ಯಾವುದೇ ಒಂದು ಧರ್ಮದಲ್ಲಿ ನೋಡಿದ್ರೆ ಅದು ಆಕ್ಚುಲ್ ಆಗಿ ನೋಡಿದ್ರೆ ನಮ್ಮ ಸನಾತನ ಧರ್ಮದಿಂದ ಬರುತ್ತೆ. ಅದನ್ನ ಯಾರಾದ್ರೂ ಕೇಳಿದ್ರೆ ಕಾಂಟ್ರವರ್ಸಿ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಬೇಡಿ, ಎಲ್ಲವೂ ನಮ್ಮ ಒಂದು ವೇದಗಳಿಂದ ಶಾಸ್ತ್ರಗಳಿಂದ ಬಂದ ವಿಷಯಗಳೇ ಎಲ್ಲ ಕಡೆ ಅದು ವಿಧ ವಿಧವಾಗಿ ಹೋಗಿದೆ. ಆದ್ದರಿಂದ ಶ್ರೀ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಅದನ್ನು ಯಥಾರೂಪ ಹೇಗಿದೆಯೋ ಹಾಗೆ ಎಲ್ಲ ಕಡೆ ಅದನ್ನ ಪ್ರಚಾರ ಮಾಡಲಿಕ್ಕೆ ಅವ್ರು ತೊಡಗಿದ್ರು. ಆಮೇಲೆ ಅವರ ಶಿಷ್ಯಂದರು ಎಲ್ಲ ಕಡೆ ಇದನ್ನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಸಮರ್ಪಿಸಿ ಅವರ ಆಶೀರ್ವಾದದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ತೊಡಗಬೇಕು. ಯಾಕಂದ್ರೆ ಅವರು ಭಗವದ್ಗೀತೆ ಬರೀಬೇಕಾದ್ರೆ ಅವ್ರು ಹೇಳಿದ್ರು, ಅನುವಾದ ಮಾಡಬೇಕಾದ್ರೆ ಆಮೇಲೆ ಭಾಗವತಂ ಎಲ್ಲ ಇದು ನಾನು ಬರೆದಿಲ್ಲ ಅಂತ. ಅದೇ ಥರನೇ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಯಾರು ಪ್ರಚಾರ ಮಾಡ್ತಿಲ್ಲ. ಅವರು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇಲ್ಲದೆ ಇದ್ರು ಕೂಡ ಅವರೇ ಈ ಎಲ್ಲ ಪ್ರಚಾರವನ್ನು ಅವರೇ ಮಾಡ್ತಿರೋದು. ಅವರ ಪುಸ್ತಕದ ಮೂಲಕ, ಅವರ ಶಿಷ್ಯಂದ್ರ ಮೂಲಕ ಅವರೇ ಮಾಡ್ತಿರೋದು. ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದನ್ನು ನಾನು ಇಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. 2ನೇ ಅಧ್ಯಾಯದಲ್ಲಿ ನಾವು ಸರೆಂಡರ್, ಶರಣಾಗತಿ ಅಂದ್ರೆ ಏನು, ಅದಕ್ಕೆ ಯಾವುದೇ ಒಂದು ಕಂಡೀಷನ್ ಇರಬಾರ್ದು, ಆಮೇಲೆ ಹಂಬಲ್ನೆಸ್ ಇರಬೇಕು, ಆಮೇಲೆ ಕಲಿತುಕೊಳ್ಳುವ ಒಂದು ಆಸಕ್ತಿ ಇರಬೇಕು, ಧೈರ್ಯ ಇರಬೇಕು. ಇದನ್ನೆಲ್ಲ ನಾವು ನೋಡೋದು. ಆಮೇಲೆ ಮುಖ್ಯವಾದಂತಹ ಅಂಶ, ನಾವು ಯಾರು ಅನ್ನೋದನ್ನ ನಮಗೆ ಗೊತ್ತಿರಲಿಲ್ಲ. ನಾವು ನಮ್ಮ ಒಂದು ಆತ್ಮ ಅಂತ. ಆಮೇಲೆ ಆತ್ಮ ಅಂದ್ರೆ ಇದೇನು? ದೇಹ. ಅದರಲ್ಲಿ 2 ದೇಹಗಳಿದೆ ಅಂತ ನಾವು ನೋಡೋದು ಅಲ್ವರ. ಗ್ರಾಸ್ ಬಾಡಿ, ಸ್ಥೂಲ ಶರೀರ, ಮತ್ತೆ ಸೂಕ್ಷ್ಮ ಶರೀರ ಅನ್ನೋದನ್ನ ನಾವು ನೋಡೋದು ಅಲ್ವರ. ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಬುದ್ಧಿ, ಮತ್ತೆ ನಮ್ಮ ಮನಸ್ಸು, ಮತ್ತೆ ನಮ್ಮ ಅಹಂಕಾರ ಅನ್ನೋದನ್ನ ನಾವು ನೋಡೋದು. ಅದೇ ನಮ್ಮ ಗ್ರಾಸ್ ಬಾಡಿ. ಸ್ಥೂಲ ಶರೀರ ಅಂದ್ರೆ ನಮ್ಮ ಇಂದ್ರಿಯಗಳು ಅನ್ನೋದನ್ನೆಲ್ಲ ಪಂಚಭೂತದಿಂದ ಮಾಡಿರುವಂತ ಈ ಒಂದು ದೇಹ ಅನ್ನೋದನ್ನೆಲ್ಲ ನಾವು ನೋಡೋದು. ಆಮೇಲೆ ನಮಗೆ 2 ಧರ್ಮಗಳಿದೆ ಅನ್ನೋ ಒಂದು ವಿಷಯಗಳನ್ನು ನಮಗೆ ಭಗವಂತ ಹೇಳ್ಕೊಟ್ಟಿರೋದು. ಯಾವುದು? ಈ ದೇಹಕ್ಕಾಗಿ ಮಾಡುವಂತಹ ಒಂದು ಧರ್ಮ, ಮತ್ತೆ ನಮಗಾಗಿ ಅಂದ್ರೆ ನಮ್ಮ ಆತ್ಮಕ್ಕಾಗಿ, ಆತ್ಮ ಅಂದ್ರೆ ನಾವೇ, ನಮಗಾಗಿ ಮಾಡುವಂತಹ ಒಂದು ಧರ್ಮ ಕೆಲಸ ಅನ್ನೋದು 2 ವಿಷಯಗಳನ್ನ ನಾವು ನೋಡೋದು ಅಲ್ವಾ. ನಾವು ಯಾವಾಗ್ಲೂ ನಮಗಾಗಿ ಮಾಡುವಂತ ವಿಷಯ ಜಾಸ್ತಿ ಇರಬೇಕು. ಈ ಒಂದು ದೇಹಕ್ಕಾಗಿ ಮಾಡೋದು ಕಮ್ಮಿ ಇರಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ಮುಖ್ಯವಾದಂತಹ ಒಂದು ಕಾರಣವಾಗಿರ್ಬೇಕು ನಮ್ಮ ಜೀವನದಲ್ಲಿ. ಆದರೆ ಜನ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಅದನ್ನ ತಿಳಿದೆ ನಾವು ಈ ದೇಹಕ್ಕೆ ಜಾಸ್ತಿ ಮಾಡಿ ನಮ್ಮ ಆತ್ಮಕ್ಕೆ ಕಮ್ಮಿ ಮಾಡ್ತಾ ಇದೀವಿ, ನಮಗೆ ಸ್ವಲ್ಪ ಕಮ್ಮಿ ತಗೊಳ್ತಾ ಇದ್ದೀವಿ ಅಂತ ಅನ್ನೋದನ್ನ, ಅದನ್ನೇ ನಾವು ಒಂದು ಉದಾಹರಣೆ ಮೂಲಕ ನಾವು ನೋಡುದು ಅಲ್ವಾ. ಗಿಣಿ ಮತ್ತೆ ಪಂಜರ. ಗಿಣಿನ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಪಂಜರನ ನೋಡ್ಕೊಂಡು ಗಿಣಿಯಲ್ಲಿ ಸತ್ತೋಗ್ಬಿಡುತ್ತೆ. ಆ ಥರ ನಮ್ಮ ಜೀವನದಲ್ಲಿ ನಾವು ಇರಬಾರದು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡು, ಆಮೇಲೆ ಹೇಗೆ ಸಂತೋಷವಾಗಿರೋದು, ಹೇಗೆ ಆನಂದಮಯವಾಗಿರೋದು ಅನ್ನೋ ಒಂದು ವಿಷಯವನ್ನು ಕೂಡ ನಮಗೆ ಭಗವದ್ಗೀತೆಯಿಂದ ಭಗವಂತ ನಮಗೆ ತಿಳಿಸ್ಕೊಟ್ಟ. ಈಗ 3ನೇ ಅಧ್ಯಾಯದಲ್ಲಿ ನಾವು 4 ವಿಷಯಗಳನ್ನ ನಾವು ನೋಡ್ತೀವಿ. ರಿನನ್ಸಿಯೇಷನ್, ತ್ಯಾಗ. ಹೇಗೆ ನಾವು ತ್ಯಾಗದ ಜೀವನ ನಡೆಸಬೇಕು. ಅದಕ್ಕೆ ಅಂತ ನಾವು ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟು ಸನ್ಯಾಸಿ ತರ ಹೊರಟೋಗೋದಲ್ಲ. ಅದನ್ನ ಭಗವದ್ಗೀತೆಯಿಂದ ಕೃಷ್ಣ ಹೇಳ್ತಾ ಇಲ್ಲ. ನೋಡೋಣ ಏನ್ ಹೇಳ್ತಾರೆ. ಆಮೇಲೆ ಏನು ಮಾಡಬೇಕು, ಏನು ಮಾಡಬಾರದು ಅಲ್ವರಾ. ಎಲ್ಲಾ ಮಾಡ್ಕೊಂಡು ಕೂತಿದ್ರೆ ಅದು ಜೀವನನ, ಏನು ಮಾಡದೆ ಕೂತ್ಕೊಂಡಿದ್ರೆ ಅದು ಜೀವನನ ಇಲ್ಲ. ಅದರಲ್ಲಿ ಸ್ವಲ್ಪ ವಿಷಯಗಳನ್ನ ಮಾಡಬೇಕು, ಸ್ವಲ್ಪ ವಿಷಯಗಳನ್ನ ಮಾಡಬಾರದು. ಅದು ಶಾಸ್ತ್ರದ ರೀತಿಯಲ್ಲಿ ಇರಬೇಕು ಅನ್ನೋ ವಿಷಯಗಳನ್ನ ನಮಗೆ ಭಗವಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಎಕ್ಸಂಪ್ಲರಿ ಲೈಫ್ ಅಂತ, ಬಹಳ ಉದಾಹರಣೆಯಂತ ನಾವು ನಡ್ಕೊಳ್ಳೋದು ಒಂದು ಉದಾಹರಣೆ ಆಗಿರ್ಬೇಕು ನಾವು ನಮ್ಮ ಜೀವನದಲ್ಲಿ ಅನ್ನೋ ಒಂದು ವಿಷಯಗಳು. ಯಾಕಂದ್ರೆ ಬಹಳ ಉನ್ನತವಾಗಿ, ಬಹಳ ಅದ್ಭುತವಾಗಿ ಹೋಗ್ತಾ ಭಗವಂತ ಅದೇ ಹೇಳ್ತಾರೆ. ಅದನ್ನ ನೋಡೋಣ. ಆಮೇಲೆ ನಮಗೆ ಶತ್ರು ಯಾರು ಅಂತಂದ್ರೆ ನಮ್ಮ ಆಸೆಗಳ
ಶತ್ರು ಅಂತ. ಅದು 2ನೇ ಅಧ್ಯಾಯದಲ್ಲೂ ಕೂಡ ನಮಗೆ ಭಗವಂತ ಹೇಳ್ಕೊಟ್ರು. ಅದನ್ನ ಮತ್ತೆ ಮತ್ತೆ ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಬಹಳಷ್ಟು ಜಾಗದಲ್ಲಿ ಭಗವಂತ ಮುಖ್ಯವಾದ ವಿಷಯಗಳನ್ನು ಮತ್ತೆ ಮತ್ತೆ ನಮಗೆ ಹೇಳ್ತಿದ್ದಾರೆ. ಮತ್ತೆ ಮತ್ತೆ ಹೇಳಿದ್ರು ಅಂತಂದ್ರೆ ಅದು ಬಹಳ ಮುಖ್ಯವಾದದ್ದು. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನ ನಾವು ಪರಿಪಾಲನೆ ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ಅರ್ಥ. ಆದ್ದರಿಂದ ಲಸ್ಟ್ ಆಸೆಗಳನ್ನ ನಾವು ಬಹಳ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಅಂತ. ಅದೇ ನಾವೆಲ್ಲ ಹೇಳ್ತೀವಲ್ಲ, ಆಸೆಯೇ ದುಃಖಕ್ಕೆ ಮೂಲ, ಎಲ್ಲ ಇಲ್ಲಿಂದ ಬಂದಿದ್ದೆ. ಯಾವ ಪ್ರಪಂಚದ ಏನೇ ಒಂದು ಅದ್ಭುತವಾದ ವಿಷಯ ಇರ್ಬೋದು, ಅದ್ಭುತವಾದಂತಹ ಎಲ್ಲವೂ ಭಗವಂತನಿಂದನೇ ಬರೋದು. ಅದರಲ್ಲೂ ಒಂದು ಜ್ಞಾನ ಅಂದ್ರೆ ಅದೆಲ್ಲವೂ ನಮ್ಮ ಭಗವದ್ಗೀತೆಯಿಂದ ಬರೋದು, ನಮ್ಮ ವೇದಗಳಿಂದ ಬರುವುದು, ನಮ್ಮ ಉಪನಿಷತ್ಗಳಿಂದ ಬರುವುದು, ಎಲ್ಲ ಅಲ್ಲಿಂದನೇ ಬಂದಿರೋದು. ಈಗ ಓವರ್ ವ್ಯೂ ಅಂತ ನೋಡಿದ್ರೆ ಅಕ್ರಾನಿಮ್ ಅಂತ TREE ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕು. 3rd ಚಾಪ್ಟರ್ ಅಂದ್ರೆ ಟ್ರೀ ಅಂತ, ತ್ಯಾಗ, ಆಮೇಲೆ ರೆಗ್ಯುಲೇಟೆಡ್ ಆಕ್ಟಿವಿಟೀಸು, ಎಕ್ಸಾಂಪ್ಲರಿ, ಆಮೇಲೆ ಎನಿಮಿ ಯಾರು ಅನ್ನೋ ಒಂದು ವಿಷಯದಲ್ಲಿ ನಮಗೆ ತಿಳಿದು ಬರುತ್ತೆ. ತ್ಯಾಗ ಅಂದ್ರೆ ಏನು? ಅದು ತ್ಯಾಗ ಅಂತಂದ್ರೆ ನಾವು ಸುಮ್ಮನೆ ತ್ಯಾಗ ಮಾಡೋದಲ್ಲ. ತುಂಬಾ ಜನ ನೋಡಿದೀವಲ್ಲೂರ ತ್ಯಾಗ ಮಾಡ್ತೀನಿ ಅಂದ್ಬಿಟ್ಟು ದೊಡ್ಡ ಒಂದು ಚೀಫ್ ಮಿನಿಸ್ಟರ್ ಇದ್ರು, ನಿಮ್ಗೆಲ್ಲ ಗೊತ್ತಿಲ್ಲ, ನೀವೆಲ್ಲ ಯಂಗ್ಸ್ಟರ್ ಇರ್ಬೋದು. ಒಂದು 20 ವರ್ಷಗಳ ಮುಂಚೆ ನಾನು ಎಲ್ಲ ಬಿಟ್ಬಿಡ್ತೀನಿ, ನಾನು ಕಾವಿ ಬಟ್ಟೆ ಹಾಕೊಡ್ತೀನಿ ಅಂತ ಕಾವಿ ಬಟ್ಟೆ ಹಾಕ್ಬಿಟ್ಟು ಪಾಲಿಟಿಕ್ಸ್ ಅಲ್ಲಿ ಇಳಿದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಆಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ರು. ಆ ಥರ ಫಾಲ್ಸ್ ರಿನೌನ್ಸಿಯೇಷನ್ ಅಲ್ಲ, ಆಕ್ಟಿಂಗ್ ಅಲ್ಲ. ನಾವು ಬಂದ್ಬಿಟ್ಟು ನಿಜವಾದ ತ್ಯಾಗ ಮಾಡಬೇಕು. ನಮ್ಮ ತುಂಬಾ ಜನ ಈಗ ನೋಡಿದ್ರೆ ಎಲ್ಲ ಒಂದು ಫೋಟೋಗೋಸ್ಕರ ಫೋಟೋ ಶೂಟ್ಗೋಸ್ಕರ ತ್ಯಾಗ ಮಾಡೋ ಥರ ನಿಂತ್ಕೊಳ್ತಾರೆ. ಆಮೇಲೆ ಪ್ರೆಸ್ಗೋಸ್ಕರ ತ್ಯಾಗ ಮಾಡ್ತಾರೆ, ಜನ ಅಪ್ರಿಷಿಯೇಟ್ ಮಾಡಲಿ ಅಂತ ತ್ಯಾಗ ಮಾಡ್ತಾರೆ. ಅದನ್ನೆಲ್ಲ ಮಾಡೋದಲ್ಲ. ಅದಾದ್ಮೇಲೆ ನಾವು ನೋಡ್ಬೇಕಾಗಿರೋದು ನಿಜವಾದ ತ್ಯಾಗ ಮಾಡಬೇಕು. ಯಾವಾಗೂ ನಿಜವಾದ ತ್ಯಾಗನೇ ನಮಗೆ ಆನಂದವನ್ನು ತರೋದು. ಬೇರೆ ಒಂದು ಫಾಲ್ಸ್ ತ್ಯಾಗ ಎಲ್ಲ ಮಾಡಿದ್ರೆ ನಾವು ನಮಗೆ ಸಂತೋಷದಕ್ಕಿಂತ ಜಾಸ್ತಿ ದುಃಖವೇ ಬರೋದು ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅದೇ ತ್ಯಾಗದಲ್ಲಿ ನಮಗೆ ಯಾವಾಗಲೂ ಸಂತೋಷ, ಆನಂದ, ಬಹಳ ಆನಂದ ಸಿಗುತ್ತೆ ಅಂತ. ಫಾಲ್ಸ್ ವೈರಾಗ್ಯ, ಸುಳ್ಳು ವೈರಾಗ್ಯ ಏನು ಅಂತ 3.6 ಅಲ್ಲಿ ಭಗವಂತ ಹೇಳ್ತಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಅಸತೆ ಮಾನಸ ಸ್ಮರಾನ್ ಇಂದ್ರಿಯಾರ್ಥನ್ ವಿಮುಧಾತ್ಮ ಮಿಥ್ಯಾಚರ ಸ ಉಚ್ಯಯತೆ ಅಂತ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನು ಖಂಡಿತವಾಗಿಯೂ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ಮಿಥ್ಯಾಚಾರಿ ಎಂದು ಕರೆಯುವರು ಅಂತ. ನೋಡಿ, ಅಲ್ಲಿ ಒಬ್ಬ ಬ್ರಾಹ್ಮಣ, ಅಲ್ಲಿ ಒಬ್ಬ ಸನ್ಯಾಸಿ ಯಾಗ ಯಜ್ಞ ಎಲ್ಲ ಮಾಡ್ತಿದ್ದಾರೆ ಕಾಡಲ್ಲಿ. ಆದರೆ ಅವರು ಆ ಒಂದು ಜಿಂಕೆ ಮರಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅದರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಆ ಥರ ಇರಬಾರ್ದು. ಅವ್ರು ಯಾರು ಅಂದರೆ ಅವರು ಭರತ ಮಹಾರಾಜ ಅಷ್ಟೊಂದು ಬುದ್ಧಿವಂತರು, ಅಷ್ಟೊಂದು ತ್ಯಾಗಮಯಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಎಲ್ಲವನ್ನು ತೊರೆದು ಮೊದಲೆಲ್ಲ ಈ 4 ಸನಾತನ ಧರ್ಮದಲ್ಲಿ ಧರ್ಮಗಳನ್ನು ಪರಿಪಾಲನೆ ಮಾಡ್ತಿದ್ರು ಅಲ್ವರ. ಅವರು ಮೊದಲು ಬ್ರಹ್ಮಚಾರಿಯಾಗಿರ್ತಿದ್ರು, ಆಮೇಲೆ ಏನ್ ಮಾಡ್ತಿದ್ರು, ಆಮೇಲೆ ಗೃಹಸ್ಥರಾಗ್ತಿದ್ರು, ಆಮೇಲೆ ವಾನಪ್ರಸ್ಥ ಆಗ್ತಿದ್ರು, ಆಮೇಲೆ ಸನ್ಯಾಸವನ್ನು ತಗೊಳ್ತಾ ಇದ್ರು ಅಲ್ವಾ. ಹಂಗಿರ್ಬೇಕಾದ್ರೆ ಮಹಾರಾಜ ಎಲ್ಲ ತನ್ನ ಕಾರ್ಯಗಳನ್ನೆಲ್ಲ ಮುಗಿಸಿ ತನ್ನ ಮಗನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ಅವರು ಏನ್ ಮಾಡ್ತಾರೆ, ಸನ್ಯಾಸವನ್ನ ತಗೊಳ್ತಾರೆ. ಸನ್ಯಾಸ ತಗೊಂಡು ಕಾಡಲ್ಲಿ ಬರ್ಬೇಕಾದ್ರೆ ಅವರು ಎಲ್ಲವನ್ನು ಬಿಟ್ಟಿರ್ತಾರೆ. ಎಲ್ಲಾ ಒಂದು ಯೋಗಗಳನ್ನು, ವೇದಗಳನ್ನು ಎಲ್ಲ ಓದಿದವರು. ಆದ್ದರಿಂದನೇ ಅವರು ಆ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಅಲ್ಲೇನಾಗ್ಬಿಡ್ತದೆ, ಅಲ್ಲೊಂದು ಜಿಂಕೆ ಮರಿ ಬರುತ್ತೆ. ಆ ಜಿಂಕೆ ಮರಿ ಡೈಲಿ ಅವರ ಕುಟೀರದ ಹತ್ರ, ಆಶ್ರಮದ ಹತ್ರ ಬರಬೇಕಾದ್ರೆ ಅದು ಸುಂದರವಾಗಿರುತ್ತಲ್ವಾ. ಅದನ್ನ ನೋಡಿ, ಅದೆಲ್ಲಿ ಮತ್ತೆ ಇನ್ನೊಂದು ಜಾಗದಲ್ಲಿ ನೋಡಿದೀವಲ್ಲ, ಜಿಂಕೆಯಿಂದ ಕಷ್ಟಪಟ್ಟವರು ಯಾರು, ಸೀತೆ ಮಾಯಿ. ನೋಡ್ಲಿಕ್ಕೆ ಸುಂದರವಾಗಿರುತ್ತಲ್ಲ ಈ ಒಂದು ಜಿಂಕೆ ಮರಿ ಅಂತ. ಅದು ಅಲ್ಲದೆ ಮರಿ ಬೇರೆ ಅದು. ಮರಿಗಳು ನೋಡಿದ್ರೆ ಸಂತೋಷ ಆಗುತ್ತೆ, ಅದರಲ್ಲೂ ಜಿಂಕೆ ಮರಿ ಅಂದ್ರೆ ಇನ್ನೂ ಸಂತೋಷವಾಗುತ್ತೆ. ಆಗ ಅದರ ಬಗ್ಗೆ ನೋಡಿ ಯೋಚನೆ ಮಾಡ್ಕೊಂಡು ಒಂದಿನ ಅವರು ಡೈಲಿ ಅದನ್ನ ನೋಡ್ಕೊಂಡು ಅದನ್ನ ಪೋಷಣೆ ಮಾಡ್ತಿರ್ತಾರೆ. ಅದಲ್ಲೇ ಆಶ್ರಮದ ಹತ್ರ ಆಟ ಆಡ್ತಾ ಇರುತ್ತೆ. ಒಂದಿನ ಸಾಯಂಕಾಲ ಕತ್ಲಾದ್ರೂ ಅದು ಬರ್ದೇ ಇದ್ದಾಗ ಅವ್ರಿಗೆ ಯೋಚನೆ ಆಗ್ಬಿಡುತ್ತೆ, ಏನಿದು, ಯಾಕೆ ಈ ಜಿಂಕೆ ಮರಿ ಬರ್ಲಿಲ್ವಲ್ಲ ಅಂತ. ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಶುರು ಆಗ್ಬಿಟ್ಟಿದೆ. ಆಗ ಅವ್ರೇನ್ ಮಾಡ್ತಾರೆ, ಹುಡುಕೊಂಡು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಬೆಟ್ಟದ ಮೇಲೆ ಹೋಗಿ 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 ಆಮೇಲೆ ಬೆಟ್ಟದ ತುದಿಯಲ್ಲಿ ಗೊತ್ತಿಲ್ಲದೆ ರಾತ್ರಿನಲ್ಲಿ ಅಲ್ಲಿಂದ ಕೆಳಗೆ ಬಿದ್ದ್ಬಿಡ್ತಾರೆ. ಕೆಳಗೆ ಬಿದ್ದಾಗ ಅವ್ರು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರು, ಅವರು ಸಾಯುವ ಅಂತ್ಯಕಾಲದಲ್ಲಿ
ಅವ್ರು ಏನ್ ಮಾಡಿದ್ರು, ಜಿಂಕೆಯ ಬಗ್ಗೆ ಯೋಚನೆ ಮಾಡ್ತಿದ್ರಿಂದ ಅವರು ಜಿಂಕೆ ಆಗ್ಬಿಟ್ರು ಅಂತ. ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹೇಗೆ ಅವರಿಗೆ ಬೇರೆ ಉಡುಪು ಅಂದ್ರೆ ಬೇರೆ ದೇಹ ಸಿಗುತ್ತೆ ಅಂತಂದ್ರೆ ಅಂತ್ಯ ಕಾಲದಲ್ಲಿ ಏನು ಸ್ಮರಣೆ ಮಾಡ್ತಿರೋ ಅದು ಸಿಕ್ಬಿಡುತ್ತೆ ಅಂತ. ಅದರಿಂದ ನಾವು ತುಂಬಾ ಹುಷಾರಾಗಿರ್ಬೇಕು. ಅದರಿಂದ ಗ್ಯಾರಂಟಿನೇ ಇಲ್ಲ ಮನುಷ್ಯನ ಒಂದು ದೇಹ ಬರುತ್ತೆ ಅಂತ. ನಾವು ಎಷ್ಟೊಂದು ಪ್ರಾಣಿಗಳು ನೋಡ್ತೀವಿ, ಎಷ್ಟೊಂದು ಪಕ್ಷಿಗಳನ್ನ ನೋಡ್ತೀವಿ, ಎಷ್ಟೊಂದು ಕ್ರಿಮಿಕೀಟಗಳನ್ನ ನೋಡ್ತೀವಿ. ಅದರೆಲ್ಲ ಹೋಗೋ ಒಂದು ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ನಾವು ಭಗವಂತ ಕೊಟ್ಟಿರುವ ಈ ಭಗವದ್ಗೀತೆಯ ಈ ಒಂದು ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಖಂಡಿತವಾಗಲು ಬರೋ ಜನ್ಮದಲ್ಲಿ ನಾವು ಮನುಷ್ಯ ಜನ್ಮದಲ್ಲಿ ಬಂದು ಮತ್ತೆ ನಾವು ಈ ಒಂದು ಧರ್ಮವನ್ನು ಯಾವ ಧರ್ಮ, ಭಕ್ತಿ ಮಾರ್ಗವನ್ನು ಮತ್ತೆ ನಾವು ಮುಂದುವರಿಸ್ಬೋದು. ಆದರೆ ಪ್ರಭುಪಾದರು ಹೇಳ್ತಾರೆ, ಒಂದು ಸಾರಿ ಯಾರೋ ಅವರ ಶಿಷ್ಯಂದ್ರು ಕೇಳ್ತಾರೆ, ಮತ್ತೆ ನಾನು ಕಂಟಿನ್ಯೂ ಮಾಡ್ಬೋದು, ಯಾಕೆ ಇನ್ನೊಂದ್ಸರಿ ಬರೋ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಈಗಲೇ ಮುಗಿಸ್ಬಿಟ್ಟು ಒಂದೇ ಸರಿ ಹೋಗ್ಬೇಕಲ್ವಾ ಅಂತ ಅಲ್ವಾ. ನಾವು ನಮ್ಮ ಮಕ್ಳಿಗೆ ಹಂಗೆ ಹೇಳ್ತೀವಿ, ಇನ್ನೊಂದು ಎಕ್ಸಾಮ್ ಇದೆಯಲ್ಲ ಅಂತ, ಯಾಕೆ ಒಂದೇ ಫಸ್ಟ್ ಟೈಮಲ್ಲೇ ಪಾಸ್ ಮಾಡೋಕ್ಕಾಗಲ್ವ ನಿನಗೆ ಅಂತ. ಆ ಥರ ನಾವು ನಮ್ಮ ಜೀವನದಲ್ಲಿ ಗುರಿಯನ್ನು ಯಾವಾಗಲೂ ಮೊದಲನೆಯ ಒಂದು ಹಂತದಲ್ಲೇ ಮುಗಿಸ್ಬೇಕು ಅನ್ನೋ ಒಂದು ವೈರಾಗ್ಯದಲ್ಲಿ ಇರಬೇಕು. ಅದೇ ಇಲ್ಲಿ ನಾವು ನೋಡುವಂತ ಒಂದು ಮುಖ್ಯವಾದಂಥ ವಿಷಯ. ಚಂಚಲವಾಗಿರಬಾರದು ಅಂತ. ಈ ಕರ್ಮೇಂದ್ರಿಯ ಈ ಇಂದ್ರಿಯಗಳು ಏನ್ ಮಾಡ್ಬಿಡುತ್ತೆ ಅಂದ್ರೆ ನಮ್ಮನ್ನು ಈ ತರ ತಪ್ಪು ದಾರಿಲಿ ಕರ್ಕೊಂಡು ಹೋಗ್ಬಿಡುತ್ತೆ ನೋಡಿ. ಆ ತರ ಒಂದು ದೊಡ್ಡ ಮಹಾರಾಜ ವೇದಗಳು ಶಾಸ್ತ್ರಗಳನ್ನೆಲ್ಲ ತಿಳಿದಿದ್ದು ಆ ಒಂದು ಸತ್ಯಯುಗದಲ್ಲಿದ್ದ ಮಹಾರಾಜರಿಗೆ ಈ ತರ ಆಗ್ಬೇಕಾದ್ರೆ ನಾವು ಈ ಕಲಿಯುಗದಲ್ಲಿ ಇರಬೇಕಾದ್ರೆ ಎಷ್ಟೊಂದು ಕಷ್ಟ. ಆದ್ದರಿಂದಲೇ ನಮಗೆ ಭಗವಂತ ಸುಲಭವಾದಂತಹ ಒಂದು ಮಾರ್ಗವನ್ನು ಪಡಿಸಿದ್ದಾರೆ. ಯಾರಿಗಾರ ಜ್ಞಾಪಕ ಇದೆಯಾ? ದಿನಾನು ನಾನು ಹೇಳ್ತಾ ಇದ್ದೆ, ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ. ಅದು ಭಕ್ತಿಯ ಒಂದು ಅಂಗ. ಅದು ಮಹಾಪ್ರಭುಗಳು ಶ್ರೀಕೃಷ್ಣನೇ ಚೈತನ್ಯರಾಗಿ ಬಂದು, ಶ್ರೀಕೃಷ್ಣ ಚೈತನ್ಯ ಆಗಿ ಬಂದು ಇದನ್ನ ನಮಗೆ ಸ್ವಯಂ ಕೃಷ್ಣರೇ ಕೊಟ್ಟಿರೋದ್ರಿಂದ ಅದು ಬಹಳ ಶಕ್ತಿಶಾಲಿಯಾದಂತಹ ಒಂದು ಮಹಾಮಂತ್ರ. ಅದನ್ನ ಜಪಿಸ್ತಾ ನಾವು ಭರತ ಮುನಿ ಕೂಡ, ಭರತ ರಾಜ ಅವರು ಅಚೀವ್ ಮಾಡದೇ ಇರೋದು ಕೂಡ ನಾವು ಅಚೀವ್ ಭಕ್ತಿ ಮಾರ್ಗದಲ್ಲಿ ಅಂತ ನಾವು ಇಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೇನೆ. ಆ ಥರ ನಾವು ಈ ಇಂದ್ರಿಯಗಳು ನಮ್ಮನ್ನು ತಪ್ಪು ದಾರಿಗೆ ಯಾವಾಗ ಬೇಕಾದ್ರೆ ಹೇಳ್ಕೊಂಡು ಹೋಗುತ್ತೆ. ಯಾವಾಗ ಹೇಳ್ಕೊಂಡು ಹೋಗುತ್ತೆ, ಏನ್ ಮಾಡುತ್ತೆ ಅಂತ ನಮ್ಗೆ ಹೇಳಕ್ಕೆ ಆಗಲ್ಲ ಅಲ್ವಾ. ನಾವು ದೂರ್ವಾಸ ಮುನಿಗಳು ನೋಡಿದ್ದೀವಿ, ವಿಶ್ವಾಮಿತ್ರ ಮುನಿಗಳು, ಎಷ್ಟು ಮುನಿವರಿಯರವರೆಲ್ಲ. ಅವರು ಒಂದು ದೇವ ಕನ್ಯೆಯರ ಹತ್ರ ಅವ್ರು ಏಮಾರಿದ್ದೆಲ್ಲ ನಾವು ನೋಡಿದ್ದೀವಿ ಅಲ್ವರ, ಅಪ್ಸರಿ ಹತ್ರ. ಆದ್ದರಿಂದ ಈ ಒಂದು ಯಾವ ಭಕ್ತಿ ಯೋಗ ಮಾಡಬೇಕು ಅನ್ನೋದು, ಯಾವ ಯೋಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಅವರೆಲ್ಲ ಹಠ ಯೋಗ, ಅಷ್ಟಾಂಗ ಯೋಗ, ಅದೆಲ್ಲ ಮಾಡಿದವರು. ಆದರೆ ಅವರು ಈ ಒಂದು ಭಕ್ತಿ ಯೋಗ ಮಾಡಿದ್ರೆ ಅದು ಇನ್ನೂ ಉನ್ನತವಾದದ್ದು. ಹೋಗ್ತಾ ಗೊತ್ತಾಗುತ್ತೆ. ಅದು ನಿಜವಾದ ವೈರಾಗ್ಯ ಯಾವುದು ಅಂದ್ರೆ 3.9 ಅಲ್ಲಿ ಹೇಳೋದು, ಯತ್ಸಾರ್ಥಾತ್ ಕರ್ಮಣೋನ್ ಅತ್ಯಾಂತರ ಲೋಕಯಂ ಕರ್ಮ ಬಂಧನ ತತ್ ಅರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ ಅಂತ. ನಿಜವಾದ ವೈರಾಗ್ಯ ಏನಂದ್ರೆ ನಾವು ವಿಷ್ಣುವಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಕರ್ಮ ಅಂದ್ರೆ ಕೆಲಸಗಳು. ನಮ್ಮ ಯಾವುದೇ ಕೆಲಸಗಳನ್ನ ನಾವು ಭಗವಂತ ಕೃಷ್ಣನಿಗಾಗಿ ಮಾಡಬೇಕು, ವಿಷ್ಣುವಾಗಿ ಮಾಡಬೇಕು. ಅವಾಗ ಅದಕ್ಕೆ ಅದು ಕರ್ಮ ಅಂತ, ಅದು ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲವಾದರೆ ಕರ್ಮವು ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ನೋಡಿ, ಬಹಳ ಮುಖ್ಯವಾದಂತಹ ವಿಷಯ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ನಾವು ಮಾಡುವ ಕೆಲಸ ಅದು ಭಗವಂತನಿಗಾಗಿರಬೇಕು. ಭಗವಂತ ಅಂದ್ರೆ ಬರೀ ಕೃಷ್ಣ ಮಾತ್ರ, ವಿಷ್ಣು ಮಾತ್ರನೇ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಅದನ್ನೇ ನಮ್ಮ ಶಾಸ್ತ್ರ ಕೂಡ ಹೇಳಿದೆ. ಅದನ್ನೇ ನಮಗೆ ಇಲ್ಲಿ ಭಗವದ್ಗೀತೆನಲ್ಲೂ ಕೃಷ್ಣ ಹೇಳ್ತಿರೋದು, ನನಗಾಗಿ ಅಂತ ಹೇಳ್ತಾರೆ. ಇಲ್ಲವಾದರೆ ಆ ಕರ್ಮವು ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ನೋಡಿ, ಅದೇ ಪಾಪ ಪುಣ್ಯದಲ್ಲಿ ಹೋಗಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಅದನ್ನ ನಾವು ಭಗವಂತನಿಗಾಗಿ ಬರೋ ಚಾಪ್ಟರ್ ಅಲ್ಲಿ ಇದು ಬಹಳ ಅದ್ಭುತವಾಗಿ ನಮಗೆ ಅದನ್ನ ವಿವರಿಸ್ತಾರೆ ಕೃಷ್ಣ. ಯಾಕಂದ್ರೆ ಅರ್ಜುನ ಇದನ್ನ ಮತ್ತೆ ಕೇಳ್ತಾರೆ ಈ ಒಂದು ಪ್ರಶ್ನೆಗೆ, ಅದು ಬಂಧನಕ್ಕೆ ಸಿಕ್ಕಾಕೊಳ್ಳುತ್ತೆ, ನಿಮಗಾಗಿ ಹೇಗೆ ನಾನು ನನ್ನ ಕಾರ್ಯಗಳನ್ನ ಮಾಡೋದು ಅಂತ ಕೇಳಿದಾಗ ಆಗ 3 ವಿಧವಾದಂತಹ ಕಾರ್ಯಗಳನ್ನ ಅವರು ಹೇಳ್ಕೊಡ್ತಾರೆ. ಅದು ಹೋಗ್ತಾ ನಿಮಗೆ ಅದ್ಭುತವಾದಂತಹ ವಿಷಯ, ಕೇಳಬೇಕಾದಂತಹ ವಿಷಯ. ಯಾಕಂದ್ರೆ ನಾವು ಮಾಡೋ ಕೆಲಸನೇ ಮಾಡಬಹುದು, ಆದ್ರೆ ಅದು ಕರ್ಮವಿಲ್ಲದೆ ಮಾಡ್ಬೋದು. ಯಾಕಂದ್ರೆ ಕರ್ಮ ಅಂತಂದ್ರೆ ಅದು ಕೆಲಸ. ಅದರಲ್ಲಿ ತಪ್ಪು ಪಾಪ ಕೆಲಸ ಮಾಡ್ಬಿಟ್ರೆ ಏನಾಗುತ್ತೆ, ಕಷ್ಟಪಡ್ತೀವಿ. ಪುಣ್ಯ ಕೆಲಸ ಮಾಡಿದ್ರೆ ಏನಾಗುತ್ತೆ, ಆಗ ಅದು
ಪುಣ್ಯ ಕೆಲಸ ಮಾಡಿದಾಗ ಅದು ಬಂದು ಪುಣ್ಯ ಕೆಲಸ ಮಾಡಿದಾಗ ಸಂತೋಷ ಅನುಭವಿಸ್ತೀವಿ. ಆದ್ರೆ ಕೆಲಸ ಹೆಂಗ್ ಮಾಡ್ಬೇಕಂತ ಪುಣ್ಯ ಕೆಲಸ ಮಾಡಬೇಕು ಅಂತ ಇಲ್ಲಿ ಭಗವಂತನ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಸಂತೋಷವಾಗಿರೋದು. ಆಕ್ಚುಲ್ ಆಗಿ ಪುಣ್ಯನೂ ಮಾಡಬಾರ್ದು, ಪಾಪನೂ ಮಾಡಬಾರ್ದು. ಆಶ್ಚರ್ಯವಾಗಿರ್ಬೇಕಲ್ಲ ನಿಮ್ಗೆಲ್ಲ ಕೇಳೋದಕ್ಕೆ. ಅದು ಹೋಗ್ತಾ ಹೋಗ್ತಾ ಭಗವಂತ ನಮ್ಗೆ ಹೇಳ್ಕೊಡ್ತಾನೆ ಏನು ಅಂತ. ಆದ್ರಿಂದ ನಾವು ಇಲ್ಲ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಈ ಒಂದು ಜೇಡರ ಹುಳ ಇದೆ ನೋಡಿ, ಅದು ಜೇಡರ ಬಲೆನಲ್ಲಿ ಯಾವ್ದಾದ್ರು ಒಂದು ಹುಳ ಸಿಕ್ಕಾಕೊಂಡ್ಬಿಟ್ಟು ಹೊರಗಡೆ ಬರೋದಕ್ಕೆ ತಪ್ಪಿಸಿದ್ರೆ ಎಷ್ಟು ಅದು ತಪ್ಪಿಸೋದಕ್ಕೆ ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತೋ ಅಷ್ಟು ಜಾಸ್ತಿ ಸಿಕ್ಕಾಕೊಡುತ್ತೆ. ಆ ಥರ ನಾವು ಒಂದು ತಪ್ಪು ಮಾಡಿ ಅದರಿಂದ ಹೊರಗಡೆ ಬರೋಕ್ಕೆ ಸೇರಿದ್ರೆ ಇನ್ನೊಂದು ತಪ್ಪಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಇನ್ನೊಂದು ಸಂತೋಷವಾಗಿ ಇನ್ನೊಂದು ಮಾಡೋಣ ಅಂದ್ರೆ ಇನ್ನೊಂದು ಕಷ್ಟದಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಅದರಿಂದ ಈ ಇಂದ್ರಿಯಗಳು, ಈ ಮನಸ್ಸು, ಬುದ್ಧಿ, ಅಹಂಕಾರ ಇದರಿಂದ ಅದು ನಮ್ಮ ಹತೋಟಿಯಲ್ಲಿ ಇರಬೇಕು. ಅದರ ಹತೋಟಿಯಲ್ಲಿ ಏನಾದ್ರು ನಾವಿದ್ರೆ ನಮ್ದು ಮುಗೀತು. ನಾವು ಕಷ್ಟಗಳ ಒಂದು ಬಂಧನದಲ್ಲಿ ಹಂಗೆ ಸಿಗಾಕೊಂಡು ಹೊರಗಡೆ ಬರೋದಿಕ್ಕೇ ಆಗೋದಿಲ್ಲ ಅಂತ ಇಲ್ಲಿ ನಮಗೆ ಭಗವಂತ ಹೇಳ್ತಿದ್ದಾನೆ. ಅದೇ ನಿಜವಾದಂತಹ ವೈರಾಗ್ಯ. ನಮ್ಮ ಎಲ್ಲ ಕೆಲಸಗಳು, ಕರ್ಮಗಳು ಭಗವಂತನಿಗಾಗಿ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಿದ್ದಾರೆ 3.9 ಅಲ್ಲಿ. ನಮ್ಮ ಗುರಿ ಏನಾಗಿರ್ಬೇಕು ಜೀವನದಲ್ಲಿ? ಈ ಮೇಕೆ ತರ ಇರ್ಬೇಕಾ? ಸುತ್ತಿ 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 ಆ ಮರದ ಸುತ್ತಿನೇ ಬರೋದು? ಇಲ್ಲ, ನಾವು ಒಂದು ಸ್ವಾತಂತ್ರ್ಯವಾಗಿರ್ಬೇಕು. ಎಲ್ಲರಿಗೂ ಬೇಕಾಗಿರೋದು ಏನು? ಸ್ವಾತಂತ್ರ್ಯ ಅಂತ. ಅದೇ ನಮ್ಮ ಗುರಿ ಆಗಿರ್ಬೇಕು ಅಲ್ವಾ? ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನ ಕಟ್ಟಿ ಹಾಕಿದ್ದಾರೆ. ಹೆಂಗ್ ಕಟ್ಟಿ ಹಾಕಿದ್ದಾರೆ ಯಾರಿಗಾದ್ರೂ ಗೊತ್ತಾ? ಸ್ವಲ್ಪ ನಿಧಾನವಾಗಿ ಯೋಚಿಸಿ ನೋಡಿ. ನಾವು ತಿಳ್ಕೊಂಡಿದ್ದೀವಿ ನಾವು ಸ್ವತಂತ್ರವಾಗಿದ್ದೀವಿ ಅಂತ. ಇಲ್ಲ, ನಾವು ಸ್ವತಂತ್ರವಾಗಿ ಇಲ್ಲ. ನಮ್ಮನ್ನ ಕಟ್ಟಿ ಹಾಕಿದ್ದಾರೆ. ಯಾರು ಕಟ್ಟಿ ಹಾಕಿದ್ದಾರೆ ನೋಡಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಿಯಂತ್ರಿತ ಚಟುವಟಿಕೆ, ರೆಗ್ಯುಲೇಟೆಡ್ ಆಕ್ಟಿವಿಟಿ, ನಮ್ಮ ಜೀವನದಲ್ಲಿ ನಮ್ಮ ಆಕ್ಟಿವಿಟೀಸ್, ನಮ್ಮ ಕೆಲಸಗಳಲ್ಲೂ ನಿಯಂತ್ರಿತವಾಗಿರಬೇಕು. ಇಷ್ಟ ಬಂದದ್ದ ತಿಂದ್ರೆ ಏನಾಗುತ್ತೆ? ನಮಗೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಎಲ್ಲ ಬರುತ್ತೆ ಅಲ್ವರ. ಅದಕ್ಕೆ ಮಕ್ಳಿಗೆ ಹೇಳ್ತೀವಿ ಅಲ್ಲಲ್ಲಿ ತಿನ್ಬೇಡ, ಅದ್ ಮಾಡಬೇಡ, ಇದ್ ಮಾಡ್ಬೇಡ, ಕಟ್ಕೊಡ್ತೀನಿ ಅದನ್ನೇ ಹೋಗಿ ತಿನ್ನು ಅಂತ. ಇಲ್ಲಾಂದ್ರೆ ಸ್ವಲ್ಪ ಹೊರಗಡೆ ತಿಂದ್ರು ಅಂದ್ರೆ ಆಯ್ತು, ಮುಗೀತು. ಒಬ್ಬೊಬ್ರಿಗೆ ಆಗದೇ ಇಲ್ಲ ಅಲ್ವರ. ತುಂಬಾ ಜನಕ್ಕೆ ಆಗಲ್ಲ ಆ ಥರ. ಹೊರಗಡೆ ತಿಂತಾ ಇರೋರಿಗೆ ಎಲ್ಲ ವಿಧವಾದಂತಹ ಕಾಯಿಲೆಗಳು ಬಂದ್ಬಿಡುತ್ತೆ, ಒಬೆಸಿಟಿ ಬಂದ್ಬಿಡುತ್ತೆ. ಇಷ್ಟೊಂದು ನೋಡಿದೀವಿ ನಾವು. ಯಾಕಂದ್ರೆ ಯಾರೋ ಒಬ್ಬ ಹೋಟ್ಲಲ್ಲಿ ಒಂದು ಒಬ್ಬ ಸ್ನೇಹಿತರು ಹೇಳ್ತಾ ಇದ್ರು ಇನ್ನೊಬ್ಬರಿಗೆ, ಕೇಳ್ತಾ ಇದ್ದೆ ನಾನು, 10 ಟೈಪ್ ಆಫ್ ಕೆಮಿಕಲ್ ಹಾಕ್ತಿವಿ ನಾವು ಅಡಿಗೆ ಮಾಡ್ಬೇಕಾದ್ರೆ ಅಂತ ಅವ್ರಿಗೆ ಹೇಳ್ತಾ ಇದ್ರು. ನೋಡಿ, ಒಂದು ಅಡಿಗೆ ಮಾಡ್ಬೇಕಾದ್ರೆ 10 ಕೆಮಿಕಲ್ ಇರುತ್ತಂತೆ ಅದರಲ್ಲಿ ಹೋಟೆಲ್ಗಳಲ್ಲಿ. ಅದರಿಂದ ನಾವು ಅದಕ್ಕೋಸ್ಕರ ಮೊದಲೇ ನಮಗೆ ಸಿಗುವಂತ ಒಂದು ಆಹಾರ ಪದಾರ್ಥಗಳೆಲ್ಲ ಎಲ್ಲವೂ ಕೆಮಿಕಲ್ ನಲ್ಲಿ ಬೆಳೆಸ್ತಿದಾರಲ್ಲ, ಅದ್ರಲ್ಲಿ ಬೇರೆ ಡೈರೆಕ್ಟ್ ಆಗಿ ಕೆಮಿಕಲ್ ಹಾಕಿ ನಮ್ಗೆ ಊಟ ತಿನ್ಸಿದ್ರೆ ಹೆಂಗಿರುತ್ತೆ ನೋಡ್ಕೊಳ್ಳಿ. ಅದರಿಂದ ನಮ್ಮ ಜೀವನ ಬಂದು ನಿಯಂತ್ರಿತವಾಗಿರಬೇಕು. ನಮ್ಮ ಕೆಲಸಗಳಿಗೆ ಯಾವುದೇ ಮಾಡಿದ್ರು ಕೂಡ ಆ ಚಟುವಟಿಕೆ ನಿಯಂತ್ರವಾಗಿರ್ ನಮ್ಮ ಒಂದು ಹತೋಟಿಯಲ್ಲಿರಬೇಕು ಅಂತ 3.13 ನಲ್ಲಿ ನಮಗೆ ಭಗವಂತ ಹೇಳ್ತಿದ್ದಾರೆ. ಯಜಸಾ ಶಿಸ್ತಾನ್ ಸಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷಃ ಭೂಶ್ಜತೆ ತೇ ತ್ವಾ ಅಗಾಹಂ ಪಾಪಯೇ ಪಚಂತಿ ಆತ್ಮ ಕರಣಾತ್. ಭಗವಂತನ ಭಕ್ತರು ನೋಡಿ, ಬಹಳ ಮುಖ್ಯವಾದಂತಹ ವಿಷಯ ಇಲ್ಲಿ. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಪಾಪಗಳಿಂದನೇ ಎಲ್ಲಾ ಕಷ್ಟಗಳನ್ನ ನಮಗೆ ಬರೋದು ಅಲ್ವರ. ಅದೆಲ್ಲರಿಗೂ ಗೊತ್ತಾಗ್ತದೆ. ಯಾಕಂದ್ರೆ ಅದು ಭಾರತದಲ್ಲಿ ತುಂಬಾ ಸುಲಭವಾಗಿ ಎಲ್ಲರೂ ಹೇಳ್ತಾರೆ, ಏನೋ ಕಷ್ಟಪಡಬೇಕಾದ್ರೆ ಎಲ್ಲ ನನ್ನ ಕರ್ಮ ಅಂತ ಹೇಳ್ತಾರೆ ಅಲ್ವಾ. ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ ಈ ತರ ಆಗ್ತಾ ಇದೆ ಅಂತಾರೆ. ಅದೇ ಇಲ್ಲಿ ಆ ಪಾಪಗಳಿಂದನೇ ಎಲ್ಲರಿಗೂ ಕಷ್ಟಗಳು ಬರೋದು. ಆದ್ದರಿಂದ ಇಲ್ಲಿ ಭಗವಂತನ ಭಕ್ತರು, ಅದರಿಂದ ನಾವು ಭಕ್ತರಾಗೋದು ಬಹಳ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಯಾವಾಗ ನಾವು ಭಕ್ತರಾಗ್ತೀವೋ ಪಾಪಗಳಿಂದ ನಮಗೆ ಬಿಡುಗಡೆ ದೊರಕುತ್ತೆ. ಅಂದರೆ ನಾವು ಸಂತೋಷವಾಗಿರಬಹುದು ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ತಿಳಿದು ಬರುತ್ತದೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನು ಯಾವಾಗಲೂ ಎಲ್ಲ ಭಗವಂತನಿಗಾಗಿ ಮಾಡುವ ಎಲ್ಲವನ್ನು, ತಮ್ಮ ಎಲ್ಲ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಿ ಅದು ಮತ್ತೆ ನಮಗೆ ಭಗವಂತನ ಕೊಡೋದನ್ನ ನಾವು ತೆಗೆದುಕೊಳ್ತೀವಿ. ಒಂದು ಉದಾಹರಣೆ ಏನಂತಾರೆ, ನಾವು ಊಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ನಾವು ದಿನನಿತ್ಯ 3 ಬಾರಿ 4 ಬಾರಿ ಎಲ್ಲ ಊಟ ಮಾಡ್ತೀವಿ. ಅದನ್ನ ನಮಗಾಗಿ ಮಾಡಿದರೆ ಅದು ನಮಗೆ ವೈಯುಕ್ತ, ನಮ್ಮ ಸಂತೋಷಕ್ಕಾಗಿ ಮಾಡಿದ್ರೆ ಅದರಲ್ಲಿ ಪಾಪ ಬರುತ್ತೆ. ಅದೇ ನಾವು ಅದು ಭಗವಂತನಿಗಾಗಿ ಮಾಡಿದಾಗ ಅದು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನ ನಾವು ತಗೊಂಡಾಗ ಭಗವಂತ ಅದನ್ನ ಸ್ವೀಕರಿಸಿ ನಮಗೆ ನೈವೇದ್ಯ ಸ್ವೀಕರಿಸಿ ಅದನ್ನ ಪ್ರಸಾದ ರೂಪದಲ್ಲಿ ನಮಗೆ ಮತ್ತೆ ನಮಗೆ ಕೊಡ್ತಾನೆ. ಅದು ತಗೊಂಡಾಗ ನಮಗೆ ಯಾವುದೇ ಒಂದು ಪಾಪಗಳಿರೋದಿಲ್ಲ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ
3.13 ನಮಗೆ ಭಗವಂತ ಹೇಳ್ಕೊಡ್ತಿದ್ದಾರೆ. ಇದನ್ನ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಹೇಗೆ ಭಗವಂತನ ಕೊಟ್ಬಿಟ್ಟು ಮತ್ತೆ ಅದನ್ನ ತಗೊಂಡ್ರೆ ಪಾಪ ಇರಲ್ಲ ಅಂತ ಹೇಳ್ತಾರಲ್ಲ ಅಂತಂದ್ರೆ, ಈಗ ನೋಡಿ, ಒಂದು ಯೋಧ ಇರ್ತಾನೆ, ಒಬ್ಬ ಸೈನಿಕ ಇರ್ತಾನೆ. ಅವನು ಯುದ್ಧಕ್ಕೆ ಅಂತ ತನ್ನ ದೇಶಕ್ಕಾಗಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡ್ತಿರ್ಬೇಕಾದ್ರೆ ಆತ 4 ಜನ 5 ಜನನೆಲ್ಲ ಕೊಂದ್ಬಿಟ್ಟು ಬರ್ತಾನೆ ಅಲ್ವರ. ಅಥವಾ ಒಬ್ಬೊಬ್ರು 10-15 ಜನ ಎಲ್ಲ ಕೊಂದು ಅವ್ರ ಕಡೆಯವ್ರನ್ನ ಸೋಲಿಸ್ಬಿಟ್ಟು ಮತ್ತೆ ಜಯದಿಂದ ಹೊರಗೆ ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ಇವನು, ನಾನು ಇದಕ್ಕೆ ಮುಂಚೆನೆ ಹೇಳಿದ್ದೆ ಅಂತ ಕಾಣಿಸ್ತದೆ ಈ ಉದಾಹರಣೆ. ಇವನು ಅವನ ದೇಶಕ್ಕೆ ಹಿಂತಿರುಗಿ ಬಂದಾಗ ಅವನು, ನೀನು 10 ಕೊಲೆ ಮಾಡ್ಬಿಟ್ಟಿದ್ಯಾ ಅಂತ ಅವನ ಜೈಲ್ಗೆ ಹಾಕ್ತಾರ? ಗವರ್ನಮೆಂಟ್ ಹಾಕೋದಿಲ್ಲ. ಅವನಿಗೆ ಅದ್ಧೂರಿಯಾಗಿ ಒಂದು ವೆಲ್ಕಮ್ ಕೊಟ್ಟು ಸ್ವಾಗತ ಮಾಡಿ ಅವನಿಗೆ ಹಾರ ಎಲ್ಲ ಹಾಕಿ ಎಲ್ಲರೂ ಒಂದು ತಮಟೆ ಎಲ್ಲ ಬಾರಿ ತುಂಬಾ ಜೋರಾಗಿರುತ್ತೆ, ಅದ್ದೂರಿ. ಅದರಲ್ಲೂ ಈ ಒಂದು ಚಿಕ್ಕ ಚಿಕ್ಕ ಸಿಟಿಗಳಲ್ಲಿ, ಹಳ್ಳಿಗಳಲ್ಲಿ ಯೋಧರು ಒಂದು ದೊಡ್ಡ ಒಂದು ಘನತೆ ಬಂದ್ರೆ ಮೆಡಲ್ ಎಲ್ಲ ತಗೊಂಡ್ರೆ ಅವ್ರನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ತಾರೆ ಅಲ್ವರ. ಅದೇ ತರ ಗವರ್ಮೆಂಟ್ ಏನ್ ಮಾಡುತ್ತೆ, ಅವ್ರಿಗೆ ಒಂದು ವೀರ ಚಕ್ರ ಎಲ್ಲ ಕೊಟ್ಟು, ಮನೆ ಎಲ್ಲ ಕೊಟ್ಟು, ಸೈಟ್ ಎಲ್ಲ ಕೊಡ್ತಾರೆ. ಊರಿಗೆ ಬಂದ್ರೆ ಊರಲ್ಲಿ ಇರೋರು ಈ ಲೋಕಲ್ ಗವರ್ಮೆಂಟ್ ಅಷ್ಟೊಂದು ಮರ್ಯಾದೆ ಹಾರ ಎಲ್ಲ ಹಾಕಿ ಅಷ್ಟೊಂದು ನೋಡ್ಕೊಳ್ತಾರೆ ಅವ್ರನ್ನೆಲ್ಲ ಅಲ್ವರ. ಅದು ಯಾಕೆ ಅಂತಂದ್ರೆ ಅವ್ರು ಮಾಡಿದ್ದು ತಮ್ಮ ದೇಶಕ್ಕಾಗಿ. ಅದರಿಂದ ಅವ್ರ ಕೊಲೆನ ಅವರು ಅದನ್ನ ಕೊಲೆ ಅಂತ ತಗೊಳ್ಳೋದಿಲ್ಲ. ಅದು ದೇಶಕ್ಕಾಗಿ ಮಾಡಿದಂತಹ ಒಂದು ಕೆಲಸ, ಕರ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೌರವ ಕೊಡ್ತಾರೆ. ಅದೇ ಯೋಧ ಊರಿಗೆ ಬಂದ್ಮೇಲೆ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಯಾರನ್ನ ಕೋಪದಲ್ಲಿ ಬಂದ್ಬಿಟ್ಟು ಅವನ್ನ ಕೊಂದ್ರೆ ಏನಾಗುತ್ತೆ? ಒಬ್ಬನ್ನ ಕೊಂದ್ರೆ ಅದೇ ಯೋಧನ್ನ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಒಂದು 50 ಜನ ಕೊಂದ್ಬಿಟ್ಟು ಬಂದ, ಅದಕ್ಕೆ ಅವನಿಗೆ ಗೌರವ ಮಾಡಿದ್ರು. ಊರಲ್ಲಿ ಬಂದ್ಬಿಟ್ಟು ಒಬ್ಬನ್ನ ಸಾಯಿಸ್ತಾ ಅವನ ಜೈಲಲ್ಲಿ ಹಾಕ್ಬಿಟ್ರು. ಅದೇ ನಮಗಾಗಿ ನಾವು ಯಾವಾಗ ಮಾಡ್ತೀವೋ ಅದು ಪಾಪಕಾರ್ಯವಾಗುತ್ತೆ. ಅದೇ ಅದು ಭಗವಂತನಿಗಾಗಿ ನಾವು ಮಾಡಿದಾಗ ಅದು ಬಂದು ಭಗವಂತನ ಒಂದು ಕಾರ್ಯವಾಗುತ್ತೆ. ಅದು ಒಂದು ಯಜ್ಞವಾಗ್ಬಿಡುತ್ತೆ. ಆಗ ನಮಗೆ ಅದರಿಂದ ಯಾವುದೇ ಅದು ಯಜ್ಞದ ಶೇಷ, ಅದನ್ನ ಉಳಿದ ಭಾಗವನ್ನು ನಾವು ತಗೊಳ್ತೀವಲ್ಲ, ಬಿಟ್ಟ ಭಾಗವನ್ನು, ಆಗ ಅದು ನಮಗೆ ಯಾವ ಒಂದು ಕರ್ಮವೂ ಬರೋದಿಲ್ಲ ಅನ್ನೋ ಒಂದು ವಿಷಯ ಇಲ್ಲಿ ನಾವೇ ತಿಳ್ಕೊಳ್ತೀವಿ. ಆದ್ರಿಂದ ನಮ್ಮ ಎಲ್ಲ ಕರ್ಮಗಳನ್ನ ಇದೇ ರೀತಿ ಮಾಡ್ತಾ ಇರ್ಬೇಕು. ಭಗವಂತನಿಗಾಗಿ ನಾವು ಮಾಡಿದ್ರೆ ಅದು ಹೋಗ್ತಾ ಹೋಗ್ತಾ ನಾನು ಹೇಳ್ಕೊಡ್ತೇನೆ, ಅದು ಭಗವಂತ ಹೇಳ್ಕೊಡ್ತೇನೆ, ನಾನೆಲ್ಲ ಹೇಳ್ಕೊಡ್ತೇನೆ. ಆಚಾರ್ಯಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಹೇಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಭಗವಂತನಿಗಾಗಿ ಅರ್ಪಿಸೋದು ಅಂತ. ಭಯ ಬಿದ್ಬಿಡ್ಬೇಡಿ. ಸಂಬಳ ಬಂದ ತಕ್ಷಣ ತಗೊಂಡೋಗ್ಬಿಟ್ಟು ನಾವು ಭಗವಂತನಿಗೆ ಕೊಡೋದು ಅಂತ ಏನೂ ಇಲ್ಲ. ಎಲ್ಲ ನಿಮ್ಮ ಹತ್ರನೇ ಇರುತ್ತೆ, ನೀವೇ ಇಟ್ಕೊಂಡಿರ್ತೀರಾ. ಅದನ್ನ ಹೇಗೆ ಭಗವಂತನಿಗೆ ಅರ್ಪಿಸಿ ಅದನ್ನ ಆಮೇಲೆ ನಾವು ತಗೊಳ್ಳೋದು ಅಂತ ನಮ್ಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಎಲ್ಲ ಹೇಳ್ಕೊಡ್ತಿದ್ರು. ಈಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ನಮ್ಮ ಮನೆಗಳಿಗೆ ಏನೇ ಬಂದ್ರು ಬಟ್ಟೆ ಇಲ್ಲ. ದೀಪಾವಳಿ ಅಂದ್ರೆ ಈಗೆಲ್ಲ ದಿನನಿತ್ಯ ಬಟ್ಟೆಗಳು ತಗೊಳ್ಳೋದ್ರಿಂದ ಅದರ ಮಹತ್ವ ಮಕ್ಕಳಿಗೆಲ್ಲ ಗೊತ್ತಾಗ್ತಿಲ್ಲ. ಮೊದಲೆಲ್ಲ ನಾವು ಒಂದು 30-40 ವರ್ಷದ ಮುಂಚೆ ಡೈಲಿ ಬಟ್ಟೆಗಳು ತಗೊಳ್ತಿರ್ಲಿಲ್ಲ. ಯಾವಾಗ್ಲೂ ಸಂಕ್ರಾಂತಿ ಅಥವಾ ದೀಪಾವಳಿ ಈ ಸಮಯದಲ್ಲಿ ಮಾತ್ರ ನಮ್ಗೆ ಬಟ್ಟೆ ಕೊಡಿಸ್ತಾ ಇದ್ರು. ಆ ಬಟ್ಟೆನ ಏನ್ ಮಾಡ್ತಿದ್ದೋ, ತಂದು ದೇವರ ಹತ್ರ ಮಡಗಿ ಎಣ್ಣೆ ಹಾಕಿ ಸ್ನಾನ ಮಾಡಿ ಆಮೇಲೆ ಬಂದು ಅದನ್ನ ದೇವರ ಹತ್ರ ಇಂದ ತಗೊಂಡು ಅದನ್ನ ಆಮೇಲೆ ನಾವು ಎಲ್ಲ ಹಾಕೊಳ್ತಾ ಇದ್ದೇವೆ. ದೇವ್ರ ರೂಮಲ್ಲಿ ಅದೆಲ್ಲ ಇಟ್ಟಿರೋರು ಅವ್ರವ್ರದ್ದು. ನೋಡಿ, ಇಲ್ಲಿ ನಿಂತಿದೆ ಅಂತ ಅಲ್ವರ. ಆ ತರ ನಾವು ಏನೇ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಾವು ಮಾಡಿದ್ರು ಕೂಡ ಅದು ಭಗವಂತನಿಗೆ ಆಗಿ ಮಾಡಿಬಿಟ್ಟು ಆಮೇಲೆ ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ಅದು ಒಂದು ಯಜ್ಞದ ಶೇಷ ಆಗ್ಬಿಡುತ್ತೆ. ಅದರಲ್ಲಿ ಯಾವುದೇ ಒಂದು ಪಾಪ ಕಾರ್ಯವಿರೋದಿಲ್ಲ ಅಂತ ನಮಗೆ ಇಲ್ಲಿ ಭಗವಂತ ಹೇಳ್ತಾನೆ. ಅದನ್ನ ಹೋಗ್ತಾ ಇನ್ನು ನೋಡೋಣ. ಅದೇ ಆಮೇಲೆ ಯೋಗ, ಇಲ್ಲಿ ಕರ್ಮ ಯೋಗದ ಬಗ್ಗೆ ಹೇಳ್ತಿರೋದ್ರಿಂದ ಅದು ಹೇಗೆ ಡಿಸೈನ್ ಆಗಿದೆ ಅಂತಂದ್ರೆ, ಇಲ್ಲಿ ನೋಡಿ, ಅದು ಹಂತ ಹಂತವಾಗಿ ನಮ್ಮನ್ನು ಭಗವಂತನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. ಇಲ್ಲಿ ಕರ್ಮಯೋಗದಲ್ಲಿ ಸಕಾಮ ಕರ್ಮಯೋಗ ಅಂತ ಹೇಳ್ತೀವಿ. ಆ ಸಕಾಮ ಕರ್ಮಯೋಗದಲ್ಲಿ ಕೃಷ್ಣ ಏನ್ ಹೇಳ್ತಾರಂದ್ರೆ, ನಿನ್ನ ಕಾರ್ಯಗಳನ್ನ ನೀನು ಮಾಡು, ಆದರೆ ಅದರಿಂದ ಬರುವಂತಹ ಒಂದು ಫಲವನ್ನು ನೀನು ಅನುಭವಿಸ್ತೀಯಾ, ಅದು ಸಕಾಮ ಕರ್ಮ ಅಂತ. ಕರ್ಮಕಾಂಡದಲ್ಲಿ ಅದೆಲ್ಲಿದೆ ಅಂತಂದ್ರೆ ಕರ್ಮಕಾಂಡದಲ್ಲಿ ತೋರಿಸ್ತಾರೆ. ನಾನು ರಾಜ ಆಗ್ಬೇಕು, ಇಂದ್ರ ಆಗ್ಬೇಕಂದ್ರೆ 100 ಅಶ್ವಮೇಧ ಯಜ್ಞ ಮಾಡ್ಬೇಕು. ನೀವು ಇಂದ್ರ ಆಗ್ಬೋದು. ಒಂದು ಅಶ್ವಮೇಧ ಯಜ್ಞ ಮಾಡೋದಕ್ಕೇನೆ ಪಾಂಡವರು ಪ್ರಪಂಚದ ಎಲ್ಲಾ ರಾಜತ್ರ ಹೋಗ್ಬಿಟ್ಟು ಹಣ ತಗೊಬಂದ್ರು, ಸಪೋರ್ಟ್ ತಗೊಂಬಂದು ವರ್ಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಅಶ್ವಮೇಧ ಯಜ್ಞ ಮಾಡೋದಕ್ಕೇನೆ ಅಷ್ಟೊಂದು ವರ್ಷಗಳಾಯ್ತು ಅವ್ರಿಗೆ. ಅಷ್ಟೊಂದು ಹಣ ಬೇಕಾಗುತ್ತೆ. ಅದೆಲ್ಲ ಹೇಗೆ ಅಂತಂದ್ರೆ ಅದು ಹೋಗ್ತಾ ಯಾವಾಗ ಸಮಯ ಸಿಕ್ಕಿದ್ರೆ ಹೇಳ್ತೀನಿ. ಒಂದು ಅಶ್ವಮೇಧ ಯಜ್ಞ ಮಾಡೋದಕ್ಕೆ ಅಷ್ಟೊಂದು ಹಣ ಬೇಕು. ಆ ತರ 100 ಅಶ್ವಮೇಧ ಯಜ್ಞ ಮಾಡಿದ್ರೆ ಆ ಮನುಷ್ಯ ಇಂದ್ರನಾಗ್ಬಿಡ್ಬೋದು ಅಂತ. ಅದನ್ನೇ ಕರ್ಮಕಾಂಡಗಳಲ್ಲಿ ಬಹಳಷ್ಟು ವಿಷಯಗಳು ಹೇಳಿದ್ದಾರೆ. ಇದು ಮಾಡು ಇದು ಸಿಗುತ್ತೆ, ಇದು ಮಾಡು ಇದು ಸಿಗುತ್ತೆ ಅಂತ. ಆದ್ರೆ ನಾವು ಯಾವ್ದು ಮಾಡಬೇಕು? ಸಕಾಮ ಕರ್ಮ ಮಾಡಬೇಕು. ನಾವು ಎಲ್ಲವೂ ಭಗವಂತನಿಗಾಗಿ ಮಾಡಬೇಕು. ಅದರಲ್ಲಿ ಸ್ವಲ್ಪ
ಒಂದು ಫಲಿತಾಂಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅದು ಸಕಾಮ ಕರ್ಮವಾಗುತ್ತೆ ಅಂತ. ಅದೇ ನಾವು ಎಲ್ಲವೂ ನಮಗಾಗಿ ಮಾಡಿದಾಗ ಅದು ಬಂದು ಕರ್ಮಿಗಳು ಅಂತ ಅವ್ರನ್ನ ಕರೆಯುತ್ತೆ ಶಾಸ್ತ್ರ. ಕರ್ಮಿಗಳಂದ್ರೆ ಅದು ನಾವು ಪ್ರಾಣಿಗಳ ಥರ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದು. ಆ ಪ್ರಾಣಿಗಳು ಅಷ್ಟೇ, ನಾಯಿ ನೋಡಿದ್ರೆ ಅದು ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್ ಆ್ಯಂಡ್ ಡಿಫೆಂಡಿಂಗ್, ಅದು ಈ 4 ವಿಷಯಗಳನ್ನೇ ಮಾಡುತ್ತೆ. ನಾವು ಮನುಷ್ಯರಾಗಿದ್ದು ನಾವು ಬರೀ ಈಟಿಂಗು, ಸ್ಲೀಪಿಂಗು, ಮೇಟಿಂಗು ಆ್ಯಂಡ್ ಡಿಫೆಂಡಿಂಗು ಈ ಒಂದು 4 ವಿಷಯದಲ್ಲಿದ್ದರೆ ನಮಗೂ ಪ್ರಾಣಿಗಳಿಗೂ ಏನೂ ಒಂದು ವ್ಯತ್ಯಾಸವಿರಲಿಲ್ಲ. ನಾವು ಮನುಷ್ಯರು, ನಾವು ಬುದ್ಧಿವಂತರು ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಏನೋ ಬೇಕು ಅಂತ ಒಳ್ಳೆ ಒಳ್ಳೆ ಮನೆಗಳು ಕಟ್ಕೊಂಡ್ಬಿಡ್ತೀವಿ, ಅದರೊಳಗಡೆ ಒಳ್ಳೆ ಬೆಡ್ ಹಾಕ್ಬಿಡ್ತೀವಿ, ಆಮೇಲೆ ಒಳ್ಳೆ ಫಿಲ್ಟರ್ ವಾಟರ್ ಕುಡಿತೀವಿ, ಅದೆಲ್ಲ ಬುದ್ಧಿವಂತಿಕೆ ಅಲ್ಲ. ನಾವು ಅದನ್ನು ನಮ್ಮನ್ನು ಮನುಷ್ಯನಿಂದ, ಪ್ರಾಣಿಗಳಿಂದ ನಮ್ಮನ್ನು ಅದು ಬೇರ್ಪಡಿಸುತ್ತೆ ಅಂದರೆ ಅದು ತಪ್ಪಾದಂಥ ವಿಷಯ. ಈ 4 ವಿಷಯಗಳು ಅವು ಮಾಡ್ತವೆ, ನಾವು ಮಾಡ್ತೀವಿ. ಇದು ಬೇಸಿಕ್ಸ್ ಅಂತ. ಆದ್ದರಿಂದ ಪ್ರಾಣಿಗಳು ನಮಗೂ ವ್ಯತ್ಯಾಸ ಇರೋದಿಲ್ಲ. ಆದ್ದರಿಂದ ನಾವು ಮನುಷ್ಯರು ಅಂದಮೇಲೆ ನಾವು ಈ ಒಂದು ಸಕಾಮ ಕರ್ಮ, ದ ಲೀಸ್ಟ್ ಲೋವೆಸ್ಟ್ ಯೋಗ ಆದರೂ ನಾವು ಮಾಡಬೇಕು ಅಂತ ನಮಗೆ ಇಲ್ಲಿ ಭಗವಂತ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಎಕ್ಸಾಂಪ್ಲರಿ, ಉದಾಹರಣೆಯಾದಂತಹ ಒಂದು ಜೀವನವನ್ನು ನಾವು ಮಾಡಬೇಕು, ನಡೆಸ್ಕೊಂಡು ಹೋಗ್ಬೇಕು ಅಂತ ಭಗವಂತ 3.21 ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ಏನು? ಯತ್ ಆಚರತಿ ಶ್ರೇಷ್ಠಸ್ಥ ತತ್ತತ ಏವ ತರೋ ಜಾನಃ ಸಾ ಯತ್ ಪರಮಾನಂ ಕೂರುತೆ ಲೋಕಸ್ತತ್ ಅನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದಂತಹ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ ಅಂತ ಅಲ್ವಾ? ನಾವು ಜೀವನದಲ್ಲಿ ಎಲ್ಲರನ್ನೂ ನೋಡಿದ್ದೀವಿ. ಮಕ್ಕಳು ಬಂದ್ಬಿಟ್ಟು ನಮ್ಮ ಅಪ್ಪನ ಥರನೇ ಇರಬೇಕು ಅಂತಾರೆ. ಸ್ವಲ್ಪ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಮ್ಮನ ಥರ ಇರಬೇಕು ಅಂತ ಹೇಳ್ತಾರೆ, ನಮ್ಮ ಅಣ್ಣನ ಥರ ಇರಬೇಕು ಅಂತ. ಹೋಗ್ತಾ ಹೋಗ್ತಾ ಅವರು ಬೇರೆ, ಯಾಕಂದರೆ ಚಿಕ್ಕ ಮಕ್ಕಳಾಗಿದ್ದಾಗ ಅವ್ರನ್ನೇ ನೋಡ್ತೀವಿ, ಟೀಚರ್ ನೋಡ್ತೀವಿ. 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ನೀನೇನಾಗಬೇಕು ಅಂದರೆ ನಾನು ಟೀಚರ್ ಆಗಬೇಕು ಅಂತೀವಿ. ಯಾಕಂತಂದರೆ ನಾವು ನೋಡಿರೋದೆಲ್ಲ ಟೀಚರನ್ನೇ. ಇಲ್ಲ ನಮ್ಮ ಅಪ್ಪ ಪೊಲೀಸ್ ಆಗಿದ್ದರೆ ನಾವು ಏನಾಗಬೇಕು, ನಮ್ಮ ಅಪ್ಪನ ಥರ ಪೊಲೀಸ್ ಆಗ್ತೀನಿ ಅಂತ ಹೇಳ್ತೀವಿ. ಆ ಥರ ನಮಗೆ ಮೊದಲು ನಮ್ಮ ಜೀವನದಲ್ಲಿ ಯಾರು ಇವರೆಲ್ಲ ಇರ್ತಾರೆ, ಅವರನ್ನು ನೋಡಿ ನಾವು ಕಲಿತೀವಿ. ಆಮೇಲೆ ಬರ್ತಾ ಬರ್ತಾ ನಮ್ಮ ಊರಲ್ಲಿ ದೊಡ್ಡ ಮನುಷ್ಯ ಇದ್ದರೆ ಅವ್ನು ನೋಡಿ ಕಲಿತೀವಿ. ಆಮೇಲೆ ಬರ್ತಾ ಬರ್ತಾ ನಮ್ಮ ದೇಶದಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ನೋಡಿ ಕಲಿತೀವಿ. ನಾನು ಈ ಥರ ಇರಬೇಕಪ್ಪ ಅಂತ. ಎಷ್ಟೋ ಜನ ಅಲ್ವರ, ನಾನು ಆ ಒಂದು ಸೈಂಟಿಸ್ಟ್ ಥರ ಇರಬೇಕು, ನಾನು ಈ ಒಂದು ಥರ ಇರಬೇಕು ಅಂತ ನಾವು ಎಲ್ಲ ದೇಶಕ್ಕಾಗಿ ಮಾಡಬೇಕು, ನಮ್ಮ ಊರಿಗಾಗಿ ಮಾಡಬೇಕು, ಸಮಾಜಕ್ಕಾಗಿ ಮಾಡಬೇಕು ಅಂತ ದೊಡ್ಡ ದೊಡ್ಡ ಗುರಿಗಳನ್ನೆಲ್ಲ ಅವರು ಇನ್ನೊಬ್ಬರನ್ನ ನೋಡಿ ಕಲಿತಾರೆ. ಆದರೆ ಈ ಒಂದು ಕಲಿಯುಗದಲ್ಲಿ ತುಂಬ ತಪ್ಪಾಗಿ ಕಲಿತಾರೆ. ಯಾವುದೋ ಒಬ್ಬ ಹೀರೋ ಒಂದು ಹೂ ಶರ್ಟ್ ಹಾಕ್ಕೊಂಡು ಯೆಲ್ಲೋ ಕಲರ್ ಹಾಕ್ಕೊಂಬಿಟ್ಟು, ಒಂದು ಕಪ್ಪು ಕನ್ನಡಿ ಹಾಕ್ಕೊಂಬಿಟ್ಟು, ಒಂದು ಯೆಲ್ಲೋ ಕಲರ್ ಪ್ಯಾಂಟ್ ಹಾಕಿದ್ರೆ ಅದೇ ಒಂದು ಟ್ರೆಂಡ್ ಆಗ್ಬಿಟ್ಟು ಎಲ್ಲರೂ ಅದೇ ಥರ ಸುತ್ತಾ ಇರ್ತಾರೆ. ಅದು ಜೀವನವಲ್ಲ. ಆಮೇಲೆ ಅವನು ಕತ್ತಿ ಹಿಡ್ಕೊಂಡು ಸುತ್ತುತ್ತಾ ಇದ್ರೆ ಇವನು ನಾನು ಅವನ ಫ್ಯಾನು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ತುಂಬ ಮಾತಾಡಿದ್ರೆ ಹಾಕ್ಬಿಡ್ತೀನಿ ಅಂತಾರೆ. ಅದೆಲ್ಲ ಜೀವನನ? ಅದೆಲ್ಲ ಅನುಕರಣೆನ? ನಮ್ಮ ಜೀವನದಲ್ಲಿ ಅನುಕರಣೆ ಯಾರನ್ನು ಮಾಡಬೇಕು ಅಂತ ಅಂದರೆ ನಾವು ನಾಯಕರನ್ನು, ಒಳ್ಳೆ ನಾಯಕರಾಗಿರಬೇಕು ಅಂತ ಇಲ್ಲಿ ನಮಗೆ ಭಗವಂತ ನಮ್ಮ ಜೀವನದ ಪಾಠದಲ್ಲಿ ನಮಗೆ ಹೇಳ್ಕೊಡ್ತಿದ್ದಾರೆ. ಯಾರನ್ನ ನಮ್ಮ ನಾಯಕರಾಗಿ, ಯಾರನ್ನ ನಾವು ಅನುಕರಣೆ ಮಾಡಬೇಕು ಅಂತ. ಅದನ್ನ ಇದು ಪೋಷಕರು, ಶಿಕ್ಷಕರು, ರಾಜ್ಯ ಮುಖ್ಯಸ್ಥರು ಇತ್ಯಾದಿ ಇವರೆಲ್ಲ ನಾಯಕರು. ಅದಕ್ಕೆ ರಾಜ್ಯ ಮುಖ್ಯಸ್ಥರು ಅಂದರೆ ಎಲ್ಲರೂ ಅಲ್ಲ, ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೇದು ಮಾಡೋಂಥವರು ಅವರು. ಈಗ ಶಿಕ್ಷಕರನ್ನು ನೋಡಿದ್ರು ಕೂಡ ತುಂಬ ತಪ್ಪಾದ ಶಿಕ್ಷಕರಿದ್ದಾರೆ. ಅದನ್ನೆಲ್ಲ ಈಗ ಪೇಪರ್ ತೆಗೆದ್ರೆ, ನ್ಯೂಸ್ ತೆಗೆದ್ರೆ ಅದ್ರ ಬಗ್ಗೆನೇ ಬರ್ತಾ ಇರ್ತದೆ. ಆದ್ದರಿಂದ ನಾವು ಹುಷಾರಾಗಿರ್ಬೇಕು. ನಮಗೆ ಯಾರು ಒಳ್ಳೆಯವರು, ಶಿಕ್ಷಕರಲ್ಲಿ ಒಳ್ಳೆಯವರು, ರಾಜ್ಯ ಮುಖ್ಯಸ್ಥರಲ್ಲಿ ಒಳ್ಳೆಯವರು, ಪೋಷಕರು ನಾರ್ಮಲ್ ಆಗಿ ಒಳ್ಳೆಗಿರ್ತಾರೆ, ಅದರಲ್ಲೂ ಸ್ವಲ್ಪ ತಪ್ಪಾದ ಪೋಷಕರುಗಳು ಇದ್ದಾರೆ. ಅದರಿಂದ ನಾವು ಯಾರನ್ನ ನಾವು ಅನುಕರಣೆ ಮಾಡ್ತೀವಿ ಅಂತ ಆ ನಾಯಕರ ಬಗ್ಗೆ ನಾವು ಬಹಳ ಚೆನ್ನಾಗಿ ತಿಳ್ಕೊಂಡು ಅವರನ್ನು ನಾವು ಅನುಕರಣೆ ಮಾಡಬೇಕು. ಯಾಕಂದ್ರೆ ಅದರಿಂದನೇ ನಾಯಕರಾದವರೆಲ್ಲ ಬಹಳ ಬಹಳ ಜವಾಬ್ದಾರಿಯಾಗಿರ್ಬೇಕು, ಜವಾಬ್ದಾರಿಯುತ ದಿಂದ ಅವ್ರು ನಡ್ಕೊಳ್ಬೇಕು. ಒಂದ್ಸಾರಿ ಇಲ್ಲಿ ಇಂಡಿಯಾದಲ್ಲಿ ಈಗಲೂ ನಡೀತು, ಅವಾಗ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ಫಿಲ್ಮ್ ಆಕ್ಟರ್ ಅಂದ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕ್ತಾ, ನನಗೆ ಒಂದು ಪರ್ಸನಲ್ ಸ್ಪೇಸೇ ಇಲ್ಲ,
ನಾನು ಪರ್ಸನಲ್ ಆಗಿ ಏನು ಮಾಡೋಕ್ಕಾಗ್ತಿಲ್ಲ, ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದ್ರ ಮೇಲೆ ಒಂದು ಕೇಸ್ ಹಾಕ್ಬಿಡ್ತಾರೆ ಅಂತ. ಆಗ ಕೋರ್ಟಲ್ಲಿ ಜಡ್ಜ್ ಹೇಳಿದ್ರು, ಹೌದಪ್ಪ ನೀನು ದೊಡ್ಡ ಮನುಷ್ಯ, ನೀನು ಏನು ಮಾತಾಡಿದ್ರು ಅದನ್ನು ಜನ ಎಲ್ಲ ಒಪ್ಕೊಳ್ತಾರೆ, ಆದ್ದರಿಂದ ನೀನು ಹುಷಾರಾಗಿರಬೇಕು. ನೀನು ಒಂದು ಸಾರಿ ಫೇಮಸ್ ಆಗಿಬಿಟ್ರೆ ನಿನಗೆ ಪರ್ಸನಲ್ ಲೈಫ್ ಎಲ್ಲ ಇಲ್ಲ, ನೀನು ಪಬ್ಲಿಕ್ ಫಿಗರ್ ಅಂತ ಅವ್ರು ಹೇಳಿದ್ರು. ಯಾಕಂದರೆ ಅವ್ರು ಏನು ಹೇಳಿದ್ರು ಅದನ್ನು ಜನ ನಡೀತಾರೆ. ಈಗ ಯಾವತ್ತಾದ್ರೂ ಒಂದು ದೊಡ್ಡ ಒಬ್ಬ ನಾಯಕ ಅಥವಾ ಒಂದು ಫಿಲ್ಮ್ ಆ್ಯಕ್ಟರ್ ಹಿಂಗೆಲ್ಲ ಮಾಡಿ ಅಂದರೆ ಎಲ್ಲ ನುಗ್ಗಿಬಿಡ್ತಾರೆ. ನೆರೆ ಪಕ್ಕದ ರಾಜ್ಯದಲ್ಲೆಲ್ಲ ನೋಡಿದ್ರೆ ಎಲ್ಲ ಫಿಲ್ಮ್ ಆ್ಯಕ್ಟರ್ಸ್ಗಳೇ ತುಂಬ ತುಂಬ ದೊಡ್ಡ ದೊಡ್ಡ ಪಾಲಿಟಿಷಿಯನ್ ಆಗಿ ಲಕ್ಷಾಂತರ ಜನ ಕರ್ಕೊಂಡ್ಬರ್ತಾರೆ ಒಂದು ಕಾರ್ಯಕ್ರಮಕ್ಕೆ. ಯಾಕಂದರೆ ಎಲ್ಲರೂ ಅವ್ರನ್ನ ಅನುಕರಣೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ನಾವು ಹುಷಾರಾಗಿರಬೇಕು, ಯಾರನ್ನ ನಾವು ಅನುಕರಣೆ ಮಾಡ್ತೀವಿ ಅನ್ನೋ ಒಂದು ವಿಷಯದಿಂದ. ಅದರಿಂದ ಒಂದ್ಸಾರಿ ಪ್ರಭುಪಾದರು ಹೇಳೋರು, ಇವನು ಯಾರು, ಒಂದು ಒಳ್ಳೆ ಫೇಮಸ್ ಇಂಗ್ಲಿಷ್ ಡ್ಯಾನ್ಸರ್ ಇದ್ನಲ್ಲ, ಯಾರು, ಮೈಕಲ್ ಜಾಕ್ಸನ್ ಅಂತ. ಅವನು ಆಗಿನ ಕಾಲದಲ್ಲಿ ಒಂದು 30 ವರ್ಷ ಅಂತ ಕಾಣಿಸುತ್ತೆ ಅಲ್ವರ, 30 ವರ್ಷ ಮುಂದೆನೆ ಅವನು ಎಷ್ಟು ಫೇಮಸ್ ಅಂದರೆ ಪ್ರಪಂಚದಲ್ಲಿ ಯಾವುದೇ ಹಳ್ಳಿ ಅಲ್ಲಿ ಹೋಗ್ಬಿಟ್ಟು ಮೈಕಲ್ ಜಾಕ್ಸನ್ ಗೊತ್ತಂದ್ರೆ ಚಿಕ್ಕ ಹುಡುಗ ಕೂಡ ಒಂದು 2-3 ಸ್ಟೆಪ್ ಹಾಕ್ಬಿಡೋನು, ಆ ಮೂನ್ ವಾಕ್ ಅಂತೆಲ್ಲ ನೋಡಿ. ಅದೇ ಅದು ಕೇಳೋರು, ಅವನು ವೇಸ್ಟ್ ಮಾಡ್ಕೊಂಡ, ಪ್ರಭುಪಾದ ಹೇಳೋರು, ಅವನ ಒಂದು ಪವರ್ನ ಅವನು ವೇಸ್ಟ್ ಮಾಡ್ಕೊಂಡ. ಅವನಿಗೆ ಅಷ್ಟೊಂದು ಒಂದು ಆಶೀರ್ವಾದವಿತ್ತು ಭಗವಂತನದು, ಅದನ್ನೇ ಅವನು ಒಳ್ಳೆಯದಕ್ಕಾಗಿ ಯೂಸ್ ಮಾಡಿದರೆ ಅವನು ಎಲ್ಲರಿಗೂ ಭಗವಂತನ ಸೇವೆಯಲ್ಲಿರಿ, ಭಗವಂತನಿಗೋಸ್ಕರ ಮಾಡಿ, ನೀವೆಲ್ಲರೂ ಸಂತೋಷವಾಗಿರಿ, ನೀವೆಲ್ಲ ಡ್ರಿಂಕ್ಸ್ ಮಾಡಬೇಡಿ, ನೀವೆಲ್ಲರೂ ಸ್ಮೋಕ್ ಮಾಡಬೇಡಿ ಅಂತಂದರೆ ಎಲ್ಲರೂ ಅದೇ ಥರ ಜೀವನವನ್ನು ಅವನ್ನ ಅನುಕರಣೆ ಮಾಡಿ ಅವರೆಲ್ಲ ಹಂಗೆ ಇರ್ತಿದ್ರು ಅಲ್ವರ. ಆದ್ದರಿಂದ ಅವ್ನು ವೇಸ್ಟ್ ಮಾಡ್ಕೊಂಬಿಟ್ಟ. ಆ ಥರ ಯಾವುದೇ ಒಂದು ಸೋಷಿಯಲ್ ಚೇಂಜ್ ಯಾವುದನ್ನು ಅವನು ಮಾಡಿಲ್ಲ ತನ್ನ ಜೀವನದಲ್ಲಿ, ಯಾರಿಗೂ ಒಳ್ಳೇದಾಗೋ ಥರ. ಆದ್ದರಿಂದನೇ ನಾವು ಯಾರನ್ನ ಅನುಕರಣೆ ಮಾಡ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಚೂಸ್ ಯುವರ್ ಲಿಯರ್, ನಿಮ್ಮ ನಾಯಕನನ್ನು ಎಚ್ಚರಿಕೆಯಿಂದ ಆರಿಸಿ. ಆಧ್ಯಾತ್ಮಿಕ ಜೀವನದಲ್ಲಿ ನಾವೆಲ್ಲ ನೋಡಿದ್ರೆ ನಾವೆಲ್ಲ ಶ್ರೀಲ ಪ್ರಭುಪಾದರನ್ನ ನಾವು ಒಳ್ಳೆಯ ನಾಯಕರು, ಆಧ್ಯಾತ್ಮಿಕ ನಾಯಕರಾಗಿ, ಚಿಂತಕರಾಗಿ, ಗುರುಗಳಾಗಿ ಅವ್ರನ್ನ ಸ್ವೀಕಾರ ಮಾಡ್ತೀವಿ. ಯಾಕಂದ್ರೆ ಅವರು ಬಹಳಷ್ಟು ತತ್ವಗಳನ್ನ, ಗೀತೆಯನ್ನು ಕಲಿಸಿದ್ರು, ಆಮೇಲೆ ತತ್ವಗಳನ್ನು ಕಳಿಸಿ ಅವರು ಒಂದು ಒಳ್ಳೆಯ ಉದಾಹರಣೆಯ ಜೀವನವನ್ನು ಅವರು ನಡೆಸಿದ್ರು. ಅವರು ಅಮೆರಿಕಾಗೆ ಹೋದಾಗ ನಾನು ಪ್ರಚಾರ ಮಾಡ್ತೀನಿ ಅಂತ ಅವ್ರು ₹40 ತಗೊಂಡೋದ್ರು. ಅಲ್ಲ 10 ವರ್ಷದಲ್ಲಿ 108 ದೇವಸ್ಥಾನಗಳ ಕಟ್ಟಿ 400 ಕೋಟಿಗೆ ಒಡೆಯರಾದರು. ಅಂದ್ರೆ ಅವರೆಲ್ಲ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು. ಇಂಡಿಯನ್ಸ್ ಹತ್ರ, ಫಾರಿನರ್ಸ್ ಹತ್ರ ಎಲ್ಲ ಮಾಡಿ, ಎಲ್ಲ ಕಡೆ ದೇವಸ್ಥಾನಗಳ ಕಟ್ಟಿ, ಎಲ್ಲ ಕಡೆ ಅನ್ನದಾನ ಮಾಡಿ, ಎಲ್ಲ ಎಷ್ಟೊಂದು ಒಂದು 30 ಲಕ್ಷ ಜನರಿಗೆ ಇಂಡಿಯಾದಲ್ಲಿ ಮತ್ತೆ ಫಾರಿನಲ್ಲಿ ದಿನನಿತ್ಯ ಪ್ರಸಾದ ವಿತರಣೆ ಆಗುತ್ತೆ. ಯಾರು, ಪ್ರಭುಪಾದರಿಂದ. 30 ಲಕ್ಷ ಇಲ್ಲ, ಸ್ಕೂಲ್ಗಳಿಗೆ ಎಲ್ಲ ಕಡೆ ನಡೀತಾ ಇರುತ್ತೆ, ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಕಡೆ. ಇದೆಲ್ಲ ಆ ಥರ ಒಂದು ಒಳ್ಳೆಯ ನಾಯಕನನ್ನು ನಾವು ಅನುಕರಣೆ ಮಾಡಬೇಕು. ಅದರಿಂದ ನಮಗೆ ಅವರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಶೈಲಿ ಇರುತ್ತೆ, ನಮ್ಮ ಜೀವನದಲ್ಲಿ ನಿಯಮಗಳನ್ನು ಪಾಲಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ, ನಾವು ನಡೆಯೋ ದಾರಿ ಸರಿಯಾಗಿರುತ್ತೆ ಅನ್ನೋ ಒಂದು ವಿಷಯದಲ್ಲಿ ಭಗವಂತ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇನ್ನೊಂದು ಹೇಳ್ತಾರೆ ನೋಡಿ, ಓನ್ಲಿ ಎ ಪ್ರಾಪರ್ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ಎ ಪ್ರಾಪರ್ ಟೀಚರ್ ಅಂತ. ಅಂದರೆ ನೆನಪಿಡಿ, ಸರಿಯಾದ ವಿದ್ಯಾರ್ಥಿ ಆಗಿದ್ದರೆ ಮಾತ್ರ ನಾವು ಒಳ್ಳೆಯ ಶಿಕ್ಷಕರಾಗಲು ಸಾಧ್ಯ ಅಂತ. ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿಬಿಟ್ಟು ಮತ್ತೆ ಸ್ಕೂಲಿಗೆ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅದೇ ಥರ ಗಲಾಟೆ ಮಾಡ್ತಾ ಇರ್ತಾರೆ, ಅವ್ನು ಕಂಟ್ರೋಲ್ ಮಾಡೋಕ್ಕೆ ಗೊತ್ತಿರಲ್ಲ. ಆ ಥರ ಬಹಳಷ್ಟು ನಮಗೆ ಒಳ್ಳೆಯ ವಿದ್ಯಾರ್ಥಿ ಆಗಿದ್ರೆ ಎಲ್ಲ ಚೆನ್ನಾಗಿ ಕಲಿತ್ಬಿಡ್ಬೋದು. ನಮ್ಮ ಮಾಸ್ಟ್ರು ಹೆಂಗೆ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಿದ್ರು, ಆಮೇಲೆ ಹೇಗೆ ನನ್ನನ್ನು ಕಂಟ್ರೋಲ್, ಅದನ್ನೆಲ್ಲ ಒಳ್ಳೆಯ ವಿದ್ಯಾರ್ಥಿಯಾಗಿ ಅದನ್ನೆಲ್ಲ ಕಲ್ತ್ಕೊಂಡ್ಬಿಟ್ರೆ ಅದನ್ನು ನಾವು ಮತ್ತೆ ಶಿಕ್ಷಕರಾದಾಗ ನಾವು ಅದನ್ನು ಉಪಯೋಗಿಸಿ, ಅದನ್ನು ಪ್ರಯೋಗ ಮಾಡಿ ನಾವು ಒಳ್ಳೆಯ ಶಿಕ್ಷಕರಾಗಲು ಸಾಧ್ಯ. ಆದ್ದರಿಂದ ಅದೇ ಥರನೇ ನಾವು ಯಾವ ನಾಯಕನನ್ನು ನಾವು ಎಚ್ಚರಿಕೆಯಿಂದ ಆರಿಸಿ ಅವರನ್ನು ಅನುಕರಣೆ ಮಾಡಿದ್ರೆ ನಾವು ಒಳ್ಳೆಯ ಜೀವನವನ್ನು ನಡೆಸಬಹುದು ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಹೇಳ್ತಿದ್ದಾರೆ. ಆದ್ದರಿಂದ ನಾವು ಆಧ್ಯಾತ್ಮಿಕ ಗುರುಗಳು ಮತ್ತೆ ಕೃಷ್ಣ ಮತ್ತೆ ವಿಷ್ಣು ಇವರನ್ನು ನಾವು ಆಚರಣೆ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ಆಚರಣೆ ಮಾಡಿದಾಗ ಸಿಗುತ್ತೆ ಅನ್ನೋ ಒಂದು ಫಲ ಸಿಗುತ್ತೆ, ಆನಂದದಿಂದ ಇರಬಹುದು ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಿದ್ದಾರೆ. ಆಮೇಲೆ ನೋಡಿ 3.30 ಹೇಳ್ಕೊಡ್ತಾರೆ. ಏನ್ ಹೇಳ್ತಿದ್ದಾರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ ಅಧ್ಯಾತ್ಮ ಚೇತಸ ನಿರ್ಮಮೋ ಭೂತ್ವಾ ಯುಧಾಸ್ವ ವಿಗತ ಜ್ವರ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮ ಅಂದ್ರೆ ಕೆಲಸಗಳನ್ನು ನನಗೆ ಅರ್ಪಿಸು, ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲ ಅಪೇಕ್ಷೆ ಇಲ್ಲದೆ, ಒಡೆತನ ಭಾವ ಇಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು. ಹೇಗೆ
ಕೃಷ್ಣ ಅರ್ಜುನ ಏನ್ ಹೇಳ್ದ, ಅಯ್ಯೋ ನನಗೆ ಪಾಪ ಬಂದ್ಬಿಡುತ್ತೆ, ನಾನು ಈ ತಪ್ಪು ಮಾಡ್ತಾ ಇದ್ದೀನಿ, ಆ ತಪ್ಪು ಮಾಡ್ತಿದ್ದೀನಿ. ಏನು ಮಾಡ್ತಾ ಇಲ್ಲ ನೀನು. ನಿನ್ನ ಕೆಲಸ ಏನು, ನೀನೊಬ್ಬ ಕ್ಷತ್ರಿಯ, ಆ ಕ್ಷತ್ರಿಯ ಧರ್ಮವನ್ನು ನೀನು ಪಾಲಿಸು, ಆ ಕರ್ಮವನ್ನು ನಾನ್ ನೋಡ್ಕೊಳ್ತೀನಿ. ಧರ್ಮಕ್ಕಾಗಿ ನಿನ್ನ ಕ್ಷತ್ರಿಯ ಧರ್ಮವನ್ನು ಸ್ಥಾಪಿಸೋದು ಮಾತ್ರ ನಿನ್ನ ಕೆಲಸ. ನಿನಗೆ ಇದು ಬಂದ್ಬಿಡುತ್ತೆ, ಅದು ಬಂದ್ಬಿಡುತ್ತೆ, ಆ ಫಲದ ಬಗ್ಗೆ ನೀನು ಯೋಚಿಸ್ಬೇಡ. ಅದನ್ನ ನನಗೆ ಅರ್ಪಿಸು ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ. ಅದೇ ತರನೇ ಅಲ್ವರ, ನಾವು ಮಕ್ಕಳಿಗೆ ಹಂಗೆ ಹೇಳ್ಕೊಡೋದು, ಓದೋ ಚೆನ್ನಾಗಿ ಓದು, ಆಮೇಲೆ 80 ಬರುತ್ತೋ 70 ಬರುತ್ತೋ 100 ಬರುತ್ತೋ, ನೀನು ಸ್ಟೇಟ್ ರ್ಯಾಂಕ್ ಬರುತ್ತೀಯೋ ಸ್ಕೂಲ್ ರ್ಯಾಂಕ್, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಅದು ತಾನಾಗಿ ಬರುತ್ತೆ ಅಂತ ಹೇಳ್ಕೊಡ್ತೀವಲ್ಲ ನಾವು ಚಿಕ್ಕ ಮಕ್ಕಳಿಗೆಲ್ಲ. ಅದೇ ಇದು. ನಾವು ಕರ್ಮದ ಬಗ್ಗೆ, ಫಲದ ಬಗ್ಗೆ ಯೋಚಿಸ್ಬೇಡ, ನಿನ್ನ ಕೆಲಸವನ್ನು ನೀನು ಯಾವುದೇ ಒಂದು ಎಸಿಟೇಷನ್ ಇಲ್ಲದೆ ನೀನು ಮಾಡು ಅಂತ ಇಲ್ಲಿ ಕೃಷ್ಣ ಬಂದು ಅರ್ಜುನನಿಗೆ ಇಲ್ಲಿ ಹೇಳ್ಕೊಡ್ತಿದ್ದಾರೆ. ಫಲ ಅಪೇಕ್ಷೆ ಮಾಡ್ಬೇಡಂತ. ಫಲ ಅಪೇಕ್ಷೆ ಮಾಡಿದ್ರೆ ಏನಾಗುತ್ತೆ, ನಮಗೆ ಸಂತೋಷ ಇರೋದಿಲ್ಲ. ಅಯ್ಯೋ ಇಷ್ಟು ಮಾಡಿದೆ ಹಂಗಾಗೋಯ್ತು ಅಂತ. ಅದಕ್ಕೆ ಅದು ಬಂದ್ಬಿಟ್ಟು ನಾನು ಹೋಗ್ತಾ ನಿಮ್ಗೆ ಹೇಳ್ಕೊಡ್ತೀನಿ, ಯಾಕೆ ಫಲಿತಾಂಶಗಳು ನಾವು ಯೋಚಿಸಿದ ತರ ಯಾಚಿಸಿದ ತರ ಬರೋದಿಲ್ಲ ಅನ್ನೋದನ್ನ ನಾವು ಆಮೇಲೆ ಹೋಗ್ತಾ ನೋಡೋಣ. ಆದ್ದರಿಂದ ಇಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಿದ್ದಾರೆ, ಅರ್ಜುನ ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸು, ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸು ಅಂತ. ಅದೇ ತರ ಅಲ್ವಾ, ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಯೋಧ, ಅವನು ಎಲ್ಲವೂ ತನ್ನ ದೇಶಕ್ಕಾಗಿ ಮಾಡ್ತಿದ್ದಾನೆ, ಅದರಿಂದ ಅವನಿಗೆ ಯಾವುದೇ ಒಂದು ಫಲ ಬೇಡ ಅಂತ. ಆದ್ರೆ ಬಂದ ಮೇಲೆ ಏನಾಗುತ್ತೆ, ಅವನಿಗೆ ತಾನಾಗಿ ಸಿಗುತ್ತೆ, ಅದರಿಂದ ಅದ್ರ ಬಗ್ಗೆ ಯೋಚಿಸ್ಬೇಡ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಿದ್ದಾರೆ. ಅದರಿಂದ ನಮ್ಮ ಕೆಲಸಗಳನ್ನ, ನಮ್ಮ ಕರ್ತವ್ಯಗಳನ್ನ ನಾವು ನಿಗದಿತ ಕರ್ತವ್ಯ ಮಾಡಬೇಕು, ಆದ್ರೆ ಅದನ್ನ ಸರಿಯಾಗಿ ಸ್ಥಿರತೆಯಿಂದ, ಸಾಮಾಜಿಕ ಸಂಘಟನೆಯಿಂದ, ನೈಸರ್ಗಿಕವಾಗಿ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಏನು ಒಂದು ಚಿಕ್ಕದಾಗಿ ಹೇಳ್ಬೇಕಂತಂದ್ರೆ, ಒಂದು ಸ್ಟೂಡೆಂಟಿನ ಧರ್ಮ ಏನು, ಓದೋದು ಅಷ್ಟೇ, ಬೇರೆ ಏನಿಲ್ಲ. ಅವ್ರಿಗೆ ಬೇರೆ ಏನ ಕೊಡ್ತಾರ, ಮನೆ ಕಟ್ಬಿಟ್ಟು ಬಾರೋ, ಆಮೇಲೆ ಇದನ್ನೆಲ್ಲ ಅದೆಲ್ಲ ಯಾರು ಹೇಳೋದಿಲ್ಲ ಅಲ್ವರ. ಓದೋದೇ ಅವನ ಧರ್ಮ. ಆತರ ನಮ್ಮ ಧರ್ಮಗಳನ್ನ ನಾವು ಮಾಡ್ಬೇಕು. ಅದನ್ನ ಇಲ್ಲಿ ಭಗವಂತ ನಮಗೆ ಹೇಳ್ತಾ ಇರೋದು, ಸರಿಯಾಗಿ ಮಾಡು, ನಿನಗೆ ಕೊಟ್ಟಿರೋ ಕೆಲಸನ ಕರೆಕ್ಟ್ ಆಗಿ ಮಾಡು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ 3.35 ಹೇಳ್ತಿದ್ದಾರೆ ನೋಡಿ, ತನ್ನ ನಿಯಮಿತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು. ನೋಡಿ, ತುಂಬಾ ಮುಖ್ಯವಾದಂತ ವಿಷಯ. ಇಲ್ಲಿ ಅರ್ಜುನ ಏನ್ ಹೇಳ್ತಾನೆ, ಅಯ್ಯೋ ನನಗೆ ಗಾಂಡಿವೆಲ್ಲ ಹಾಕ್ಬಿಡ್ತೀನಿ, ನನಗೆ ಪಾಪ ಬಂದ್ಬಿಡುತ್ತೆ, ನನಗೆ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ನಷ್ಟ ಆಗ್ಬಿಡುತ್ತೆ ಅಂತ ಆ ತರ ಹೇಳ್ಬಿಟ್ಟು ಅವನು ಸನ್ಯಾಸಿ ಆಗ್ತಿದ್ದಾನೆ. ಅವನು ಸನ್ಯಾಸಿನ? ಇಲ್ಲ. ಅವನು ಯಾರು? ಅವನೊಂದು ಕ್ಷತ್ರಿಯ ಅಲ್ವಾ. ಕ್ಷತ್ರಿಯ ಆದವನು ಸನ್ಯಾಸಿ ತಗೊಳಕ್ ಬೇರೆ ತುಂಬಾ ಸಮಯ ಇದೆ ಅಲ್ವಾ ಸನಾತನ ಧರ್ಮದಲ್ಲಿ. ಆದ್ದರಿಂದ ನೀನು ಈಗ ಕ್ಷತ್ರಿಯನಾಗಿ ಯೋಚಿಸು, ನೀನು ಸನ್ಯಾಸಿ ಆಗ್ಬಿಡ್ತೀನಿ ಆ ಥರ ಎಲ್ಲ ಯೋಚನೆ ಮಾಡ್ಬೇಡ. ನಿನ್ನ ಕರ್ತವ್ಯವೇನಿದೋ ಅದು ಮಾಡು, ಇನ್ನೊಬ್ಬರ ಕರ್ತವ್ಯ ಮಾಡೋದಕ್ಕೆ ನೀನು ಟ್ರೈ ಮಾಡಬೇಡ ಅಂತ ಹೇಳ್ತಾರೆ. ಅದರಿಂದ ಅದೇನೇ ಹೇಳೋದು, ಎಲ್ಲರೂ ಹೇಳೋದು, ನಿನ್ನ ಕೆಲಸದಲ್ಲಿ ನೀನು ಗಮನ ಹಾಕೋ, ಇನ್ನೊಬ್ರದ್ದು ಯಾಕೆ ನೋಡ್ತಾ ಇದೆಯಾ ನೀನು, ಅವನ ಕೆಲಸ ಅವನು ಮಾಡ್ತಾನೆ ಅಂತ. ಎಲ್ಲಾನು ನಮ್ಮ ಚಿಕ್ಕ ವಿಷಯಗಳು ಅಷ್ಟೇ ನಮ್ಮ ಜೀವನದಲ್ಲಿ. ಎಲ್ಲ ನಮಗೆ ಕೊಟ್ಟಿರುವ ಕರ್ತವ್ಯವನ್ನು ನಾವು ಮಾಡಬೇಕು. ಯಾವುದು ನಮ್ಮ ಕರ್ತವ್ಯ? ನಾನು ಬ್ರಾಹ್ಮಣನಾಗಿದ್ರೆ ಎಲ್ಲರಿಗೂ ಒಂದು ಪಾಠಗಳನ್ನು ಹೇಳ್ಕೊಡೋದು, ವೇದಶಾಸ್ತ್ರಗಳನ್ನು ಹೇಳ್ಕೊಡೋದು. ಬ್ರಾಹ್ಮಣ ಅಂದ್ರೆ ಅದು ಒಂದು ಟೀಚರ್ ಆಗಿರ್ಬೋದು, ಒಂದು ಸೈಂಟಿಸ್ಟ್ ಆಗಿರ್ಬೋದು, ಅವರು ಏನಾದ್ರು ಕಂಡಿದ್ದು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅಲ್ವರ. ಕ್ಷತ್ರಿಯ ಅಂದ್ರೆ ಯಾವುದು, ಪೊಲೀಸ್ಗಳು ಇರ್ಬೋದು, ಅವರೆಲ್ಲ ಇರ್ಬೋದು, ಅವರು ಲಾ ಅಂಡ್ ಆರ್ಡರ್ ಪ್ರೊಟೆಕ್ಟ್ ಮಾಡೋದು, ಅದನ್ನೆಲ್ಲ ಮಾಡ್ತಾರೆ ಅಲ್ವರ. ಆಮೇಲೆ ಶೂದ್ರ ಅಂದ್ರೆ ಯಾರು? ಇವ್ರಿಗೆಲ್ಲರಿಗೂ ಸಹಾಯ ಮಾಡೋನು ಶೂದ್ರ. ಆಮೇಲೆ ವ್ಯಾಪಾರಿ, ಇವರೆಲ್ಲ ಬಂದ್ಬಿಟ್ಟು ವ್ಯಾಪಾರ ಮಾಡೋದು ಇನ್ನೊಂದು ಹಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಇದು ಸನ್ಯಾಸಿ. ಈ ವೈಶ್ಯ ಏನ್ ಮಾಡ್ತಾರೆ, ಅವರೆಲ್ಲ ಏನೇನ್ ಬೇಕು ಸೊಸೈಟಿಗೆ, ಸಮಾಜಕ್ಕೆ ಏನೇನ್ ಬೇಕು ಅದನ್ನ ಅಂಗಡಿಗಳಿಡ್ತಾರೆ, ವ್ಯವಸಾಯ ಮಾಡ್ತಾರೆ, ಅದನ್ನೆಲ್ಲ ತಗೊಂಡು ಎಲ್ಲರಿಗೂ ಹಂಚ್ತಾರೆ, ಅದೆಲ್ಲ ಮಾಡ್ತಾರೆ. ಅವ್ರವ್ರ ಕಾರ್ಯಗಳನ್ನ ಅವ್ರು ಮಾಡ್ಬೇಕು. ನಾನು ಬಂದ್ಬಿಟ್ಟು ವ್ಯವಸಾಯಿ ಇದು ಬೇಡ, ನಾನು ಪೈಲಟ್ ಆಗ್ತೀನಿ ಅಂತಂದ್ರೆ ಏನು, ಅದರಲ್ಲಿ ಸರಿಯಾಗಿ ಮಾಡಲ್ಲ. ಇಲ್ಲಿ ತಪ್ಪಾಗಾದ್ರೂ ಮಾಡು, ಅದರಲ್ಲಿ ಸರಿಯಾಗಿ ಮಾಡ್ತೀನಿ ಅಂತ ನಿನ್ನ ಧರ್ಮವನ್ನು ಚೇಂಜ್ ಮಾಡ್ಕೊಂಡು ಹೋಗಿ ಅದನ್ನ ನೀನು ಮಾಡಿದ್ರೆ, ಪರಧರ್ಮ ಮಾಡಿದ್ರೆ ನಿನಗೆ ದೊಡ್ಡ ಆತಂಕವಾಗುತ್ತೆ ನಿನಗೆ. ಯಾಕಂದ್ರೆ ಅದು ಯಾಕೆ ಮಾಡಬಾರ್ದು ಅಂತ ನೀವು ಕೇಳ್ಬೋದು. ನಮ್ಮಪ್ಪ ಡಾಕ್ಟರ್ ಅಂದ್ರೆ ನಾನು ಡಾಕ್ಟರ್ ಆಗ್ಬೇಕಾ? ಬೇಕಾಗಿಲ್ಲ, ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ. ಯಾಕೆ ಅಂತ ಹೋಗ್ತಾ ನಾನು ಹೇಳ್ತೀನಿ. ಆಗ್ಬೋದು, ಅದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಭಗವಂತ ಬಹಳ ಅದ್ಭುತವಾಗಿ ನಮಗೆ ತ್ರಿಗುಣಗಳಿವೆ, ಅದಕ್ಕೆ ತಕ್ಕಂತೆನೇ ನಮ್ಮ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋ ಒಂದು ವಿಷಯನ ಬಹಳ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಅದು ಈಗೆಲ್ಲ ಜನ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳ್ತಾರೆ. ಸಾವಿರಾರು ಲಕ್ಷಾಂತರ ರೂಪಾಯಿ ಎಲ್ಲ ಕೊಡೋರಿದ್ದಾರೆ. ನಾನು ಜೀವನದಲ್ಲಿ ಏನ್ ಮಾಡ್ಬೇಕು ಹೇಳಿ ಸರ್ ಅಂತ. ಅವ್ರನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ಬಿಟ್ಟು ನೀವು ಇದು ಮಾಡಿ, ಇದ್ರಲ್ಲಿ ಚೆನ್ನಾಗಿ ನೀವು ಬರ್ತೀರಾ ಅಂತ. ಅಸ್ಟ್ರಾಲಜರ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ನೋಡಿ ಒಬ್ಬೊಬ್ರು, ನಾನು ಏನ್ ವ್ಯಾಪಾರ ಮಾಡಿದ್ರೆ ಬಂದ್ಬಿಡ್ತೀನಿ ಸರ್ ಅಂತ.
ಅದನ್ನೆಲ್ಲ ಇಲ್ಲಿ ಭಗವಂತ 3 ಗುಣಗಳೇ ಎಲ್ಲ ಕಾರ್ಯಗಳನ್ನ ಮಾಡೋದು. ಆ ಗುಣ ಯಾವ ಗುಣ ನಿನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ನಮಗೆ ಸನಾತನ ಧರ್ಮ ನಮಗೆ ಹೇಳ್ಕೊಟ್ಟಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೋಬಹುದು. ಹೋಗ್ತಾ ಹೋಗ್ತಾ ಅದು ಬರುತ್ತೆ ನಮಗೆ. ಅದರಿಂದ ಅರ್ಜುನನ ಅದನ್ನು ನಮಗೆ ಕೇಳ್ತಾನೆ, ನಮಗಾಗಿ ಈ ಒಂದು ಪ್ರಶ್ನೆಗಳನ್ನೆಲ್ಲ ನಮಗೆ ಕೇಳ್ತಾನೆ. ಏನಂತ? ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆನೇ ಇದು. ಏನಂದ್ರೆ, ನಾನು ಉತ್ತಮ ಕ್ರಮವನ್ನು ತಿಳಿದಿದ್ದರು, ಒಂದು ಒಳ್ಳೆಯ ಕೆಲಸ ನನಗೆ ಗೊತ್ತಿದ್ದರೂ ಕೂಡ ತಿಳಿದಿದ್ರೂ ಸಹ ಅನುಚಿತವಾಗಿ ಮತ್ತು ನನ್ನ ಉತ್ತಮ ಬುದ್ಧಿಗೆ ವಿರುದ್ಧವಾಗಿ ವರ್ತಿಸಲು ನನ್ನನ್ನು ಪ್ರೇರಣೆ ಕೊಡುವುದು ಅಂಶ ಯಾವುದು ಅಂತ ಇಲ್ಲಿ ಕೇಳ್ತಾರೆ. ಈಗ ಯಾರೋ ನಿನ್ನೆ ಕೂಡ ಕೇಳಿದ್ರು ಅಲ್ವಾ, ದಿನಕ್ಕೊಂದು 3 ಕ್ಲಾಸ್ ಕೊಡ್ತಾ ಇರ್ತೀನಿ, ಅದರಿಂದ ಸ್ವಲ್ಪ ಕ್ಷಮಿಸಿ ನೀವು ಕೇಳಿದಂದ್ರೆ. ಯಾಕೆ ಒಬ್ಬೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಏನೋ ಕೇಳ್ದಂಗಿತ್ತು. ಅದೇ ಇಲ್ಲಿ ತಪ್ಪು ಅಂತ ಗೊತ್ತಿದ್ರು ಕೂಡ ಅದನ್ನ ಪ್ರೇರೇಪಣೆ ಹೊಂದಿ ಅದನ್ನ ಮಾಡ್ತಾರೆ. ಯಾಕೆ ಅಂತ ನೋಡಿ, ಅಲಾರಾಮ್ ಇಡ್ತಾರೆ, ನಾನು 6 ಗಂಟೆಗೆಲ್ಲ ಎದ್ದು ಬಿಡ್ಬೇಕಂತ. ಮತ್ತೆ ಅದನ್ನ ಅಲಾರಾಮ್ ತಲೆ ಮೇಲೆ ಹೊಡೆದು ಮತ್ತೆ ನಿದ್ದೆ ಮಾಡ್ತಾನೆ. ಅದು ತಪ್ಪು ಅಂತ ಗೊತ್ತು. ಡೈಲಿ ಎಲ್ಲರ ಹತ್ರ ಬೈಸ್ಕೊಳ್ತಾನೆ, ಆಫೀಸಲ್ಲಿ ಬೈಸ್ಕೊಳ್ತಾನೆ, ಓಡೋಡ್ಬೇಕು, ಟ್ರಾಫಿಕಲ್ಲಿ ಜೋರಾಗಿ ಓಡಿಸೋದು, ಬ್ರೋ ಅಂತ ಹಾರ್ನ್ ಹಿಡ್ಕೊಂಡು. ಅದೇ ಒಂದು 2 ನಿಮಿಷ ಮುಂಚೆ ಹೋಗ್ಬಿಟ್ರೆ ಆ ಬಸ್ಸು ಮಿಸ್ ಆಗ್ತಿರ್ಲಿಲ್ಲ, ಇಲ್ಲ ಸ್ಲೋ ಆಗಿ ಹೋಗ್ತಾ ಇರ್ಬೋದು, ಅಥವಾ ಸಿಗ್ನಲ್ ಇದ್ರೆ ಆ ಸಿಗ್ನಲ್ ಇಂದ ತಪ್ಪಿಸ್ಕೊಂಡು ಹಂಗೆ ಓಡೋಗೋದು. ಇದೆಲ್ಲ ಯಾಕೆ? ಅಷ್ಟೇ, ನಾನು ಎಕ್ಸ್ಟ್ರಾ ಒಂದು 5 ನಿಮಿಷ ನಿದ್ದೆ ಮಾಡ್ಬಿಟ್ಟೆ, ಅದಕ್ಕೋಸ್ಕರನೇ 10 ನಿಮಿಷ ಮುಂದೆ ಹೊರಡ್ತೀನಿ ಅಂತ. ಆದ್ರೂ ಏನ್ ಮಾಡೋದು, ಅದನ್ನ ನಿಲ್ಲಿಸ್ಬಿಟ್ಟು ಮತ್ತೆ ನಿದ್ದೆ ಮಾಡಕ್ ಹೋಗೋದು. ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ? ಅದು ಗೊತ್ತಾ ನಿಮಗೆ? ಎಲ್ಲಾ ಕಾರ್ಯಗಳಲ್ಲೂ ನಾವು ಅದೇ ತರ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಅಂತಂದ್ರೆ, ನಮಗೆ ಭಗವಂತ ಹೋಗ್ತಾ ಹೋಗ್ತಾ ನಮ್ಗೆ ಅದು ಹೇಳ್ಕೊಡ್ತಾರೆ. ಯಾಕಂದ್ರೆ ಅದು ಲಸ್ಟು, ಕಾಮ, ಆಸೆ. ಅದರಿಂದನೇ ನಮಗೆ ಹೇಳ್ಕೊಡೋದು. ನಾವು 2.6 to 2.63 ನಲ್ಲಿ ನಿನ್ನೆ ಭಗವಂತ ಹೇಳ್ಕೊಟ್ರು ಅಲ್ವರ. ಈ 2 ಬಹಳ ಅದ್ಭುತವಾದಂತಹ ಒಂದು ಶ್ಲೋಕ ನಾನು ಹೇಳಿದ್ದೆ ಎಲ್ಲರಿಗೂ. ನಿಮ್ಮ ಹತ್ರ ಪುಸ್ತಕ ಇಟ್ಕೊಂಡು ಏನಾದ್ರು ನೋಟ್ಸ್ ಮಾಡ್ತಿದ್ರೆ 2.6 to 2.63 ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲವೂ ಈ ಇಂದ್ರಿಯಗಳಿಂದ ಶುರು ಆಗುತ್ತೆ ನಮ್ಮ ಎಲ್ಲ ಕಷ್ಟಗಳು. ಇಂದ್ರಿಯಗಳು ನನಗಿದು ಈ ಒಂದು ವಸ್ತು ಬೇಕು ಅನ್ನತ್ತೆ. ಆ ವಸ್ತು ಮೇಲೆ ನಾವು ಕಾಂಟೆಂಪ್ಲೇಟ್ ಮಾಡ್ತೀವಿ, ಅದು ಬೇಕು, ಅದು ಬೇಕು, ಕಾರ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಆಮೇಲೆ ಆ ಕಾರು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಅದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಅದು ಸಿಕ್ಲಿಲ್ಲ ಅಂದ್ರೆ ಕೋಪ ಬಂದ್ಬಿಡುತ್ತೆ. ಕೋಪದಿಂದ ನಮಗೆ ಇಂಟೆಲಿಜೆನ್ಸ್ ಹೊಟ್ಟೋಗುತ್ತೆ. ಇಂಟೆಲಿಜೆನ್ಸ್ ಹೋದಾಗ ದಿಗ್ಭ್ರಮೆ ಆಗ್ಬಿಡುತ್ತೆ, ಬುದ್ಧಿ ನಾಶ ಆಗುತ್ತೆ, ದಿಗ್ಭ್ರಮೆ ಆಗ್ಬಿಡುತ್ತೆ. ದಿಗ್ಭ್ರಮೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಿರಲ್ಲ, ತಪ್ಪಾಗಿ ಮಾಡ್ಬಿಟ್ಟು ಕೆಲಸ, ನಾವು ಕಷ್ಟದಲ್ಲಿ ಸಿಗಾಕೊಳ್ತೀವಿ ಅಂತ. ಹಾಗಾದ್ರೆ ಎಲ್ಲಿಂದ ಯಾವುದು ಶುರು? ದ ಸ್ಟಾರ್ಟಿಂಗ್ ಪಾಯಿಂಟ್ ವಾಸ್ ಕಾಮ, ಆಸೆ. ಅದೇ ನಮ್ಮ ಮೊದಲನೇ ಹಂತ. ಆದ್ದರಿಂದ ನಮಗೆ ಭಗವಂತ ಹೇಳ್ತಿದ್ದಾನೆ, ನಮಗೆ ನಿಜವಾದ ವೈರಿ ಶತ್ರು ಯಾರು ಹೊರಗಡೆ ಇಲ್ಲಪ್ಪ, ಅದು ಒಳಗಡೆ ಇದೆ. ಆದ್ದರಿಂದ ಅದನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಆಸೆ ಪಡೋದೇ ಬೇಡವಾ? ಆಸೆ ಪಡಬೇಕು. ಆದ್ರೆ ಆಸೆಗೂ ದುರಾಸೆಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಕಾಮ, ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಅಲ್ವರ. ಆಸೆ ಇದೆ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸ್ವೀಟ್ ಇದೆ, ಚೆನ್ನಾಗಿ ಮಾಡ್ತಾರೆ, ಇಲ್ಲ ಸ್ವೀಟ್ ಅಂಗಡಿಯಲ್ಲಿ ಇದೀನಿ ಅಂತ ನಾನು ಚೆನ್ನಾಗಿ ಸ್ವೀಟ್ ತಿಂದ್ರೆ ಏನಾಗುತ್ತೆ? 35 ವಯಸ್ಸಲ್ಲಿ ಶುಗರ್ ಬಂದ್ಬಿಡುತ್ತೆ. ಶುಗರ್ ಬಂದ್ಬಿಟ್ಟು ಇಷ್ಟೊಂದು ಕಷ್ಟಪಡ್ತಾರೆ ಜನ ಅಲ್ವರ. ಆಮೇಲೆ ಆಸೆ ಬಂತು ಅಂದ್ಬಿಟ್ಟು ಎಲ್ಲ ಫ್ರೈಡ್ ಐಟಮ್ ಅದು ಇದು ತಿನ್ಬಿಟ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ? BP ಬಂದ್ಬಿಡುತ್ತೆ. ಸುಮ್ಮನೆ ನೋಡ್ತಾ ಇದ್ರು ಕೋಪ ಬಂದ್ಬಿಡುತ್ತೆ ಅವ್ರಿಗೆ, ಕುತ್ಕೊಂಡಿದ್ರು ಕೋಪ ಬಂದ್ಬಿಡುತ್ತೆ, ಸ್ವಲ್ಪ ಬಿಸಿಲು ಬಂದ್ರು ಕೋಪ ಬಂದ್ಬಿಡುತ್ತೆ, ಮಳೆ ಬಂದ್ರು ಕೋಪ, ಎಲ್ಲದಕ್ಕೂ ಕೋಪ ಬರ್ತಾ ಇರುತ್ತೆ. ಯಾಕೆ? ನಾವು ಮಾಡ್ಕೊಂಡಿದ್ದೆಲ್ಲ ಆಸೆಯಿಂದ ಬಂದಿದ್ದೆಲ್ಲ. ನಮ್ಮ ಜೀವನದಲ್ಲಿ ಎಲ್ಲನೂ ಅಷ್ಟೇ, ಎಲ್ಲವೂ ಮಿತವಾಗಿ ರೆಗ್ಯುಲೇಟೆಡ್ ಆಗಿ ನಾವು ನಮ್ಮ ಜೀವನದಲ್ಲಿ ಇದ್ರೆ ಅದನ್ನ ನಾವು ಕಂಟ್ರೋಲ್ ಇಟ್ಕೋಬಹುದು ಅಲ್ವರ. ಒಬ್ಬೊಬ್ರು ಸುಮ್ಮನೆ ಹಿಂಗಂದ್ರೆ ಸಾಕು, ಹೊರಗಡೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಒಂದು ಸಿಗರೇಟ್ ಹೊಡ್ಕೊಂಡ್ ಬರ್ತಾರೆ. ಸುಮ್ಮನೆ ಹಿಂಗಂದ್ರೆ ಎಲ್ಲ ಅವನಿಲ್ಲ ಆಫೀಸಲ್ಲಿ ಅಲ್ಲೇ ಇರ್ತಾನೆ ನೋಡಿ ಸರ, ಅಂಗಡಿ ಇರ್ತಾನೆ, ಸಿಗರೇಟ್ ಬಿಡಿತಾ ಇರ್ತಾನೆ, ಆ ಥರ ಆಗ್ಬಿಟ್ಟಿರ್ತಾರೆ ಅಲ್ವರ. ಅದೇನಾಗುತ್ತೆ? ನಾಳೆ ತುಂಬಾ ಕಷ್ಟಕ್ಕೆ ಹೋಗಿ ಸಿಗಾಕೊಳ್ತಾರೆ. ಅವ್ರು ಇಷ್ಟೊಂದು ಆಗ್ಬಿಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಜನಕ್ಕೆ ಹಾರ್ಟ್ ಅಟ್ಯಾಕ್ ಎಲ್ಲ ಬಂದ್ಬಿಡುತ್ತೆ, ಸಿಗರೇಟ್ ಹೊಡೆದು ಕಾಫಿ ಕುಡಿದು. ಆಮೇಲೆ ಏನಾಗುತ್ತೆ? ಡಾಕ್ಟರ್ ಹೇಳ್ತಾರೆ, ಇನ್ನೊಂದು ನೆಕ್ಸ್ಟ್ ಒಂದು ಸಿಗರೇಟ್ ತಗೊಂಡ್ರೆ ಸಾಕು ನೀನು ಸತ್ತೋಗ್ಬಿಡ್ತೀಯ ಅಂತಾರೆ. ಆದ್ರೂ ಕೂಡ ಅವನು ಏನ್ ಮಾಡ್ತಾನೆ? ಅವನು ಹೋಗ್ಬಿಟ್ಟು ಸಿಗರೇಟ್ ಹೊಡಿತಾನೆ. ಅದು ಜೀವ ಕೂಡ ಅವ್ರನ್ನ ನೋಡೋದಿಲ್ಲ. ಅಷ್ಟೊಂದು ಅಡಿಕ್ಷನ್, ಅಷ್ಟೊಂದು ಆಸೆನ ಸ್ವಲ್ಪ ಕೂಡ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಅವರು ಆಸೆಗೆ ಬಂದ್ಬಿಟ್ಟು ಅವರು ಸರೆಂಡರ್ ಆಗ್ಬಿಟ್ಟಿದೆ. ಇಲ್ಲಿ ಕೃಷ್ಣನ್ ಏನ್ ಹೇಳ್ತಿದ್ದಾನೆ, ನನಗೆ ಶರಣಾಗು, ನಾನು ನೋಡ್ಕೊಳ್ತೀನಿ ಅಂತಲ್ಲ. ಅದು ಅದ್ಭುತವಾಗಿದೆ. ಹೋಗ್ತಾ ಹೋಗ್ತಾ ನಮ್ಮ ಕಾಮಗಳನ್ನ ಹೇಗೆ ಎತ್ತು ಬಿಡ್ತಾನೆ ಹೇಳಿದ್ನಲ್ಲ ಇದಕ್ಕೆ ಮುಂಚೆನೆ ಭಗವಂತ. ಭಕ್ತರಾಗ್ಬಿಟ್ರೆ ಸಾಕು, ನಾನು ನಿನ್ನ ಎಲ್ಲ ಪಾಪಗಳನ್ನ ಎತ್ಬಿಡ್ತೀನಿ, ಪಾಪ ಕಾರ್ಯ ಮಾಡುವಂತ ಒಂದು ಪ್ರವೃತ್ತಿ ಕೂಡ ನಿನ್ನಿಂದ ಎತ್ಬಿಡ್ತೀನಿ ಅಂತ ಭಗವಂತ ಹೇಳ್ತಾ ಇರ್ತಾನೆ ಹೋಗ್ತಾ ಹೋಗ್ತಾ. ಆದ್ರೆ ಇದು ಸಮ್ಮರಿ ನಾವು ನೋಡ್ತಾ ಇರೋದು, ಅದರಿಂದ ನಾವು ಡೀಟೇಲ್ ಆಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಲ್ಲಿ ಹೇಳ್ತಿದ್ದಾನೆ ನೋಡಿ ಭಗವಂತ, ನಮ್ಮ ಶತ್ರು ಯಾರು? ನಮ್ಮ ಶತ್ರು ಬಂದು ನಮ್ಮ ಆಸೆಗಳು. ದೇವೋತ್ತಮ ಪರಮ ಕಾಮಯೇಶ ಕ್ರೋಧಯೇಶ ರಜೋ ಗುಣ ಸಮುದ್ಭವ ಮಹಾಸನೋ ಮಹಾಪಾಪ್ಮ ವಿಧೇಯೇನಂ ವೈರಿನಾಂ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ,
ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಆನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಇದನ್ನೇ ಇಲ್ಲಿ ಹೇಳಿದ್ರು 2.6 to 2.6 ಬಹಳ ವಿವರವಾಗಿ ಹೇಳಿದ್ರು. ಮತ್ತೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಅದರಿಂದ ನಾವು ಆಸೆ ಅನ್ನೋದು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಹೇಳ್ತಿದ್ದಾರೆ. ಇಲ್ಲಿ ಅರ್ಜುನಲ್ಲಿ ಎಲ್ಲಿ ಆಸೆ? ಅವನಿಗೇನು ಆಸೆ? ಅಯ್ಯೋ ನನ್ನ ಪಾಪ ಮಾಡಬಾರ್ದು, ನಮ್ಮ ತಾತನ ಕೊಲ್ಲಬಾರ್ದು, ನನ್ನ ಧರ್ಮ ಏನಾದರೂ ನನಗೇನಂತೆ ಆ ಥರ ಆಸೆ ಇಟ್ಕೊಂಡಿದ್ದಾನೆ. ಅದು ಅವನ ಶತ್ರು ಅನ್ನೋ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಈ ಆಸೆ ಹೆಂಗ್ ಬರುತ್ತೆ ನಮ್ಮ ಜೀವನದಲ್ಲಿ ನೋಡಿ. ಶತ್ರು ಹೆಂಗ್ ಬರ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಲ್ವರ. ಒಂದು ಆರ್ಮಿ ಜನರಲ್ ಎಲ್ಲ ಇದ್ರೆ ಹೇಗೆ ಶತ್ರುನು ಏನ್ ಮಾಡ್ಬೇಕಂದ್ರೆ ಅವ್ರ ಸ್ಟ್ರೆಂತ್ ವೀಕ್ನೆಸ್ ಅದನ್ನೆಲ್ಲ ತಿಳ್ಕೊಂಡು ಅವ್ರು ಈ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರು ಆ ಕಡೆ ಹೋಗ್ಬೇಕು, ಆಮೇಲೆ ಅವ್ರನ್ನ ಯಾವ ತರ ಅಟ್ಯಾಕ್ ಮಾಡ್ಬೇಕು ಎಲ್ಲ ಪ್ಲಾನ್ ಮಾಡ್ತಾರೆ, ಸ್ಟ್ರಾಟಜೈಸ್ ಮಾಡ್ತಾರೆ ಅಲ್ವರ. ನಾವೆಲ್ಲ ಈಗ ಯುದ್ಧಗಳು ಬಹಳ ಆಗ್ತಾ ಇರುತ್ತೆ, ಅದರೆಲ್ಲ ಎಲ್ಲ ನೋಡ್ತಾ ಇರ್ತೀವಲ್ವಾ. ಆದರೆ ಅದೇ ತರನೇ ಈ ಕಾಮ ಅನ್ನೋದು ನಮ್ಮನ್ನ ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡುವಾಗ ನಾವು ಅದ್ರ ಜೊತೆಲಿ ಜಗಳ ಆಡ್ಬೇಕಲ್ವಾ, ಅದನ್ನ ನಾವು ಗೆಲ್ಲಬೇಕು. ಅದು ಯಾವ ತರ ಬರುತ್ತೆ ಅಂದ್ರೆ ಅದು ತುಂಬಾ ಅದನ್ನ ಚೆನ್ನಾಗಿ ಕವರಿಂಗ್ ಅಲ್ಲಿ ಬರುತ್ತೆ. ಅದು ಬರೋದೇ ಗೊತ್ತಾಗಲ್ಲ ನಮಗೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ ನೋಡಿ ಕೃಷ್ಣ. ಫೈರ್ ಕವರ್ಡ್ ಬೈ ಸ್ಮೋಕ್. ಬೆಂಕಿ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ, ಅದ್ರ ಮೇಲೆ ಹೊಗೆ ಇರುತ್ತೆ. ಹೊಗೆ ಇದೆ ಅಂದ್ಬಿಟ್ಟು ಅಲ್ಲಿ ಕಾಲಿಟ್ಟು ಅಂತಂದ್ರೆ ಅಲ್ಲಿ ಬೆಂಕಿ ಇರುತ್ತೆ ಅಲ್ವರ. ಆ ತರ ನಾವು ತುಂಬಾ ಹುಷಾರಾಗಿರ್ಬೇಕು, ನಮಗೆ ಗೊತ್ತಾಗೋದೇ ಇಲ್ಲ, ಆ ತರ ಬರುತ್ತೆ. ಮಿರರ್ ಕವರ್ಡ್ ಬೈ ಡಸ್ಟ್. ಕನ್ನಡಿ ಮೇಲೆ ಡಸ್ಟ್ ಇರುತ್ತೆ, ಅದನ್ನ ಹಿಂಗೆ ಎತ್ತಿದಾಗ್ಲೇ ಗೊತ್ತಾಗೋದು, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದು ಆ ತರ ಕಣ್ಣಿಗೆ ಕಾಣಿಸ್ದೆ ಬರುತ್ತೆ ಅದು. ಆಮೇಲೆ ಎಂಬ್ರಿಯೋ ಕವರ್ಡ್ ಇನ್ ಊಂಬ್. ಹೇಗೆ ಒಂದು ಗರ್ಭದಲ್ಲಿ ಒಂದು ಮಗು ಒಳಗಡೆ ಇದೆ, ಅದನ್ನ ಏನ್ ಕವರ್ ಮಾಡಿದೆ, ಅದು ಗರ್ಭ ಕವರ್ ಮಾಡ್ಬಿಟ್ಟು ತೋರಿಸ್ತಾ ಇಲ್ಲ. ಆ ತರ ನಮಗೆ ಕಣ್ಣಿಗೆ ಕಾಣಿಸದೇ ಬರುತ್ತೆ ಅದು. ಆದ್ದರಿಂದ ನಾವು ಬಹಳ ಹುಷಾರಾಗಿರ್ಬೇಕು, ಅದನ್ನ ನಾವು ತಿಳ್ಕೊಳ್ಬೇಕು. ಶಾಸ್ತ್ರಗಳು ಓದ್ದಾಗ್ಲೇ ನಮಗೆ ಗೊತ್ತಾಗೋದು ಇದು ಆಸೆನಾ ಇದು ದುರಾಸೆನಾ ಅಂತ. ಅದರಲ್ಲೂ ನಾವು ಭಕ್ತರ ಸಂಘದಲ್ಲಿ ಇರಬೇಕಾದ್ರೆ, ನಾವು ಭಗವಂತನ ಸೇವೆ ಮಾಡ್ತಿರ್ಬೇಕಾದ್ರೆ ನಮಗೆ ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಇದು ಆಸೆನಾ ದುರಾಸೆನಾ ಅಂತ. ಅದೇ ತರ 3.39 ಭಗವಂತ ಏನ್ ಹೇಳ್ತಾರೆ ನೋಡಿ. ಹೀಗೆ ಕಾಮ ಎಂದಿಗೂ ತೃಪ್ತಿ ಹೊಂದುವುದಿಲ್ಲ ನೋಡಿ. ಬಹಳ ಮುಖ್ಯವಾದಂತಹ ವಿಷಯ ಹೇಳ್ತಿದ್ದಾರೆ ಭಗವಂತ. ನಾವು ಆಸೆಗಳಿಗೆ ನಾವು ಎಷ್ಟೊಂದು ನಾವು ಅದನ್ನ ಪೂರ್ತಿ ಮಾಡಕ್ ತೊಡಗಿದ್ರೆ ಅದು ಬೆಂಕಿನಲ್ಲಿ ತುಪ್ಪ ಹಾಕ್ದಂಗೆ. ತುಪ್ಪ ಏನು ಈಗೆಲ್ಲ ತುಪ್ಪ ಹಾಕಲ್ಲ ಯಾರು. ಯಾಕಂದ್ರೆ ಬಹಳ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ, ಸಿಗೋದಿಲ್ಲ. ಬೆಂಕಿ ಒಳಗಡೆ ಪೆಟ್ರೋಲ್ ಹಾಕ್ದಂಗೆ ಇರುತ್ತೆ. ಹೆಂಗಿರುತ್ತೆ, ಯಾರಾದ್ರು ಬೆಂಕಿ ಹಾರಿಸ್ಬೇಕು ಅಂದ್ಬಿಟ್ಟು ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ, ಇನ್ನು ದುಬ ದುಬ ಅಂತ ಉರಿಯುತ್ತಲ್ವಾ. ಆ ತರ ನಾವು ಆಸೆಗೆ ಮಣಿದ್ರೆ ಸಾಕು, ಅದು ಇನ್ನು ದಗ 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 ಅಂತ ಇನ್ನೂ ಜಾಸ್ತಿ ಉರಿಯುತ್ತೆ, ಇನ್ನೂ ಜಾಸ್ತಿ ಉರಿಯುತ್ತೆ. ಏನೋ ಸ್ವಲ್ಪ ಇನ್ನೂ ಜಾಸ್ತಿ ಕೇಳುತ್ತೆ, ಇನ್ನೂ ಜಾಸ್ತಿ ಕೇಳುತ್ತೆ, ಇನ್ನೂ ಜಾಸ್ತಿ ಕೇಳುತ್ತೆ ಅಲ್ವರ. ಆ ಥರ ಆಸೆಗೆ ಯಾವಾಗಲೂ ನಾವು ಅದಕ್ಕೆ ಗಮನ ಕೊಡಬಾರ್ದು. ಅದು ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡಬೇಕು ಅಂತ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಿದ್ದಾನೆ. ಹೀಗೆ ಪ್ರಜ್ಞನಾದ ಜೀವಿಯು ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯ ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಅಗ್ನಿ ಅಂತ ಉರಿತಾ ಇರುತ್ತೆ, ಅದಕ್ಕೆ ಮತ್ತೆ ಸ್ವಲ್ಪ ಸೀಮೆಣ್ಣೆ ಹಾಕಿದ್ರೆ ಏನಾಗುತ್ತೆ, ಅದು ಇನ್ನೂ ದಗದಗ ಅಂತ ಉರಿಯುತ್ತೆ, ಇನ್ನೂ ದಗದಗ ಅಂತ ಉರಿಯುತ್ತೆ. ಅಂದ್ರೆ ನಾವು ಅದನ್ನ ಆಸೆನ ನಾವು ಅದನ್ನ ಸಂತೃಪ್ತಿ ಪಡಿಸೋದಕ್ಕೆ ತೃಪ್ತಿ ಪಡಿಸೋದಕ್ಕೆ ನಾವು ಪ್ರಯತ್ನ ಪಟ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಅಂತ ಪ್ರಯತ್ನ ಪಡಬಾರ್ದ, ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಅಷ್ಟೇ. ಒಬ್ಬೊಬ್ರು ಹೇಳ್ತಾರೆ 1,00,000 ಕೋಟಿ ಇದೆ ರೀ ಅವ್ರ ಹತ್ರ ಅಂತ. 1,00,000 ಕೋಟಿ ಇಟ್ಕೊಂಡು ಏನ್ ಮಾಡೋದು, ಅವ್ನು ನಿದ್ದೆನೆ ಮಾಡಕ್ಕಾಗೋದಿಲ್ಲ. ಯಾವಾಗ ಏನ್ ರೇಡ್ ಆಗುತ್ತೆ, ಯಾವಾಗ ಕಳ್ಳ ಬಂದ್ಬಿಡ್ತಾನೆ, ಯಾವಾಗ ಕೊಲ್ಬಿಡ್ತಾರೋ ಅಂತ ಅಲ್ವರ. ಅದೇ ಸ್ವಲ್ಪ ಇರೋನು ಏನ್ ಮಾಡ್ತಾನೆ, ಆರಾಮಾಗಿ ನಿದ್ದೆ ಮಾಡ್ತಾನೆ ಅಲ್ವರ. ಅದೇ ನಮಗೆ ತೃಪ್ತಿ ಬೇಕು ಅಂದ್ರೆ ನಮಗೆ ಗೊತ್ತಿರಬೇಕು ಎಷ್ಟು ಬೇಕು ಏನ್ ಬೇಕು ಅಂತ. ದುರಾಸೆಯಿಂದ ನಾವು ಜೀವನ ನಡೆಸಿದ್ರೆ ನಾವು ಕಷ್ಟದಲ್ಲಿ ಅದು ತಗೊಂಡೋಗ್ಬಿಡೋದು ಅಂತ. ಯಾಕಂದ್ರೆ ನೋಡಿ ಇಲ್ಲಿ ಫಾರ್ಮುಲಾ ಕೊಡ್ತಿದ್ದಾರೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಸೆಯನ್ನು ತೃಪ್ತಿ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ತೃಪ್ತಿ ಮಾಡಿದ ತಕ್ಷಣ ಅದು ಇನ್ನೊಂದು ಅವತಾರದಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ಅವತಾರ ದೊಡ್ಡದಾಗಿ ಬರುತ್ತೆ. ಇನ್ನೊಂದು ಅದನ್ನ ಹೋಗಿ ಆಸೆನ ತೃಪ್ತಿ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ. ನಾವೆಲ್ಲ ನೋಡಿದೀವಿಲ್ಲ ಮಕ್ಕಳನ್ನ, ಅಪ್ಪ ನನಗೆ ಶೂ ಕೊಡ್ಸಪ್ಪ, ಇದು ಕೊಟ್ರೆ ಸಾಕೇನೋ, ಆಯ್ತಪ್ಪ ₹500, ಓ ಚೆನ್ನಾಗಿದೆಯಪ್ಪ. ಮಾರನೇ ದಿನ ಒಂದು 2 ವಾರ ಬಂತು, ಅಪ್ಪ ಇದೇನು ಬೇಡಪ್ಪ, ಚೆನ್ನಾಗೇ ಇಲ್ಲ ಇದು, ಏನೋ ಯಾಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ₹1,000 ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಅದೇನೋ ಬ್ರ್ಯಾಂಡೆಡ್ ಇದೆ ಸ್ಪೋರ್ಟ್ಸ್ದು, ಅದೇ ಬೇಕು ನನಗೆ, ಆಕ್ಷನ್ ಶೂನೇ ಬೇಕು ಅಂತಾನೆ 6ನೇ ಕ್ಲಾಸ್ ಇರ್ಬೇಕಾದ್ರೆ. ಅರೆ ಅದನ್ನ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬೇಡಪ್ಪ ಇದು ನನಗೆ ನೈಕಿನೇ ಬೇಕಪ್ಪ. 2 ಒಂದೇ ಅಲ್ವ, ಇಲ್ಲಪ್ಪ ಅದು ನೈಕಿ. ಎಲ್ಲರೂ ಹೇಳ್ತಾರೆ ನೈಕಿ ಹಾಕಿದ್ದೀನಿ, ಪ್ಯೂಮಾ ಹಾಕಿದ್ದೀನಿ ಅಂತ, ಅದೇ ಬೇಕಮ್ಮ. ಆ ಥರ ಹೋಗ್ತಾನೆ ಇರುತ್ತೆ. ಮನೆಯಲ್ಲಿ ಬಂದು ನೋಡಿದ್ರೆ ಒಬ್ಬೊಬ್ಬರ ಹತ್ರ 30 ಸ್ಲೀಪರ್ ಎಲ್ಲ ಇರುತ್ತೆ, 30 ಶೂಗಳೆಲ್ಲ ಇರುತ್ತೆ. ಮನೆಯಲ್ಲಿ ಬೇರೆ ಏನಿರಲ್ಲ,
ಅದು ಕಬೋರ್ಡ್ ಒಂದೊಂದು ಸರಿ ಹಿಡಿದ್ರೆ ಹಂಗೆ ಸೀರೆಗಳೆಲ್ಲ ಮೇಲೆ ಬೀಳುತ್ತೆ ಹಂಗೆ. ಯಾಕಷ್ಟೊಂದು ಯಾವಾಗ ತಗೊಂಡೆ ಇದು ಅಂತಾನೆ ಗೊತ್ತಿರಲ್ಲ. ಹಾಕದ್ನ ಇದು ಅಂತಾನೆ ಗೊತ್ತಿರಲ್ಲ ಅಲ್ವಾ? ಆ ಥರ ಆಸೆಗಳು ಬಂದು ಏನ್ ಮಾಡುತ್ತೆ, ಅದನ್ನ ತೃಪ್ತಿ ಮಾಡಿದ್ರೆ ಇನ್ನೊಂದು ರೂಪದಲ್ಲಿ ಬರುತ್ತೆ. ಇನ್ನೊಂದು ರೂಪದಲ್ಲಿ ಬರುತ್ತೆ. ದೊಡ್ಡದಾಗಿ ಬರುತ್ತೆ. ಅದನ್ನ ನಾವು ಅಗ್ನಿಯಂತೆ ನಾವೇ ಉರಿಸ್ತಾ ಇರ್ತೀವಿ ಜಾಸ್ತಿ. ಅದು ಬಹಳ ಬಹಳ ಅಪಾಯಕಾರಿಯಾದದ್ದು. ಅದು ಯಾಕಂದ್ರೆ ಅದು ಶತ್ರುಗೆ ಕುಂಡಿಸಿ ನಾವು ಊಟ ಮಾಡಿಸೋಂಗೆ, ತುತ್ತು ಊಟ ಕೊಟ್ಟಂಗೆ ಅಲ್ವರಾ? ಆ ಥರ ಆಗ್ಬಿಡುತ್ತೆ. ಅದೇ ಇನ್ನೊಂದು ಹೇಳ್ತಾರಲ್ಲ, ಹಾವಿಗೆ ಹಾಲು ಕೊಟ್ಟು ಉಣಿಸ್ದಂಗೆ ಅದು ಯಾವತ್ತೂ ಕಚ್ಚೋ ಬುದ್ಧಿ ಬಿಡುತ್ತಾ ಅದು? ಕಚ್ಚೇ ಬಿಡುತ್ತೆ. ಆ ಥರ ನಾವು ಜೀವನದಲ್ಲಿ ಯಾವುದಕ್ಕೆ ಊಟ ಕೊಟ್ಟು ಬೆಳೆಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಆಸೆಗೆ ನಾವು ಯಾವತ್ತೂ ಮಣಿಬಾರದು. ನಮ್ಮನ್ನ ಅದು ಸರ್ವ್ ಮಾಡಬೇಕು ಹೊರತು ನಾವು ಅದಕ್ಕೆ ತೃಪ್ತಿಪಡಿಸೋಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಆ ಶತ್ರುನ ನಾವೇನ್ ಮಾಡಬೇಕು? ಅದನ್ನ ಸೋಲಿಸ್ಬೇಕು. ಹೇಗೆ ಸೋಲಿಸೋದು ಅಂದ್ರೆ, ಅದು ಎಲ್ಲಿದೆ ಅಂತ ತಿಳ್ಕೊಬೇಕಲ್ವರಾ? ಅದು ಇರೋ ಜಾಗ ಯಾವುದು? ಇಂದ್ರಿಯಗಳು ಇರೋ ಜಾಗದಲ್ಲಿ ನಾಲಿಗೆ ಕೇಳುತ್ತೆ, ಕಣ್ಣು ಕೇಳುತ್ತೆ, ಮೂಗು ಕೇಳುತ್ತೆ, ಈ ಒಂದು ಸ್ಕಿನ್ ಕೇಳುತ್ತೆ ಅಲ್ವರಾ? ಆಮೇಲೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅವನು ಕಟ್ಟದ ನೋಡು ಮನೆ, ಅದಕ್ಕಿಂತ ಚೆನ್ನಾಗಿ ಕಟ್ಬಿಟ್ಟು ಜನನೆಲ್ಲ ಕರೆದು ನಾನು ಅದು ಮಾಡಬೇಕು. ಅವನೇನು ತಗೊಂಡಿರೋದು ಬೈಕು, ನಾನು ತಗೊಳ್ತೀನಿ ನೋಡಿ ಇನ್ನೊಂದು ಬೈಕು, ನಾನು KTM ತಗೊಳ್ತೀನಿ, ಅವನೇನು ಆಕ್ಸಸ್ ತಗೊಂಡಿದ್ದಾನೆ. ಆ ಥರ ಮನಸ್ಸು ಬಂದ್ಬಿಟ್ಟು ಮಾಡುತ್ತೆ. ಆಮೇಲೆ ಈ ಈ ಈ ಇದು ಈಗೋ ಅದೇನು ಮಾಡುತ್ತೆ, ಅದು ಬಂದು ಇನ್ನೂ ಜಾಸ್ತಿ ಮಾಡುತ್ತೆ. ಅದು ನೀನೇನು ಹಿಂಗೆ ಮಾಡೋದು ಅಂತ, ನಾನು ಇನ್ನೂ ತಗೊಳ್ತೀನಿ ನೋಡು, ನೀನು 60 ಹೋಗ್ತೀಯಾ, ನಾನು 80 ಹೋಗ್ತೀನಿ ನೋಡು, ನಾನು ವೀಲಿ ಮಾಡ್ತೀನಿ ನೋಡು, ಹಿಂಗೆ ಎಲ್ಲ ಜನ. ಅದೇನು ಮಾಡುತ್ತೆ ಅದು ಇಲ್ಲೆಲ್ಲ ಸೇರ್ಕೊಂಡಿರುತ್ತೆ. ಇಂದ್ರಿಯಗಳಲ್ಲಿರುತ್ತೆ, ಮನಸ್ಸಲ್ಲಿರುತ್ತೆ, ಪ್ರಜ್ಞೆದಲ್ಲಿರುತ್ತೆ, ಅದು ಬುದ್ಧಿಯಲ್ಲಿ. ಅದರಿಂದ ಅದನ್ನ ನಾವೇನ್ ಮಾಡಬೇಕು? ಅದಕ್ಕೆ ನಾವು ಭಗವಂತನ ಈ ಒಂದು ಆದೇಶಗಳನ್ನ ಭಗವದ್ಗೀತೆಯ ಓದಿ, ಓಹೋ, ಇದು ಸೆನ್ಸಸ್ ಇಂದ್ರಿಯ ನನ್ನನ್ನ ತಪ್ಪು ದಾರಿ ಎಳಿತಿದೆ, ನೀನ್ ಸುಮ್ಮನೆ ಕೂತ್ಕೊಳ್ಳಪ್ಪ, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಅಂತಾರೆ. ಮನೆಗಳಲ್ಲೂ ಅಷ್ಟೇ ಅಲ್ವರ? ಯಾರಾದ್ರೂ ಹುಡುಗ ಹಿಂಗ್ ಮಾಡೋಣ ಹಂಗ್ ಮಾಡೋಣ, ನೀನ್ ಸ್ವಲ್ಪ ಕುತ್ಕೊಳ್ಳಪ್ಪ, ನಾವು ಮಾಡ್ತೀವಿ, ನಮ್ಗೆ ಗೊತ್ತು ನಮ್ಗೆ ಅಂತೀವಲ್ಲ. ಆ ತರ ನಾವು ಕಾರ್ ಬಂದ್ಬಿಟ್ಟು ಇನ್ನೊಂದು ಕಾರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮನ್ಸು ಹೇಳಿದ ತಕ್ಷಣ ನಾವು ಮನಸ್ಸು ಕೇಳ್ಬೇಕು, ಸ್ವಲ್ಪ ಇರಪ್ಪ ಸಾಕು, ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಅದೇನ್ ಮಾಡುತ್ತೆ, ಇನ್ನೊಂದು EMI, ಇದು ಮುಗಿಸೋಷ್ಟೊತ್ತಿಗೆ ಇನ್ನೊಂದು EMI, ಅದು ಮುಗಿಸೋತ್ತಿಗೆ ಇನ್ನೊಂದು EMI, ಅಲ್ಲಿ EMI ಕಟ್ಟಾಗದೆ ಎಷ್ಟೊಂದು ಜನ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನಮ್ಗೆಲ್ಲ ಹೇಳ್ಬೇಕಾ ಇಲ್ಲಿ? ಬೇಕಾಗಿಲ್ಲ. ಬಹಳ ಬಹಳ ಒಂದು ತಪ್ಪಾದ ದಾರಿಯಲ್ಲಿ ಹೋಗೋದು, ಪರಿಣಾಮಗಳು ಜಾಸ್ತಿ ಆಗೋದು, ಅದೆಲ್ಲ ನಾವು ನೋಡಿರೋದು. ಆದ್ರಿಂದ ನಾವು ಈ ಒಂದು ಇಂದ್ರಿಯಗಳನ್ನ, ಮನಸ್ಸನ್ನ, ಪ್ರಜ್ಞೆಯನ್ನ ಬಂದು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ಮಾತ್ರನೇ ಸಾಧ್ಯ. ಅದು ನಾಲ್ಗೆ ಆಗಿರ್ಬೋದು, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಯಾವುದೇ ಆದ್ರೂ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅದಿರೋ ಜಾಗ ಇಲ್ಲೇನೆ. ಅದರಿಂದ ಇಂದ್ರಿಯಗಳನ್ನ, ಮನಸ್ಸನ್ನ, ಪ್ರಜ್ಞೆಯನ್ನ ನಾವು ನಮ್ಮ ಅದು ಭದ್ರವಾಗಿ ಅದನ್ನ ಗಮನದಲ್ಲೇ ಇಟ್ಕೊಂಡಿರ್ಬೇಕು, ನೋಡ್ತಾನೆ ಇರಬೇಕು. ವೈರಿನ ಯಾವಾಗ್ಲೂ ನೋಡ್ತಾನೆ ಇರ್ತಾರಲ್ವಾ, ಬಾರ್ಡರ್ಗಳಲ್ಲಿ ಎಲ್ಲ ಒಂದು ಪಿಲ್ಲರ್ಲೆ ಕಟ್ಬಿಟ್ಟು ನೋಡ್ತಾನೆ ಇರ್ತಾರೆ, ಗಮನವಾಗಿ ನೋಡ್ತಾನೆ ಇರ್ತಾರೆ. ಆ ಥರ ನಾವು ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ, ಪ್ರಜ್ಞೆಯನ್ನ ನಾವು ನೋಡ್ತಾ ಇರ್ಬೇಕಂದ್ರೆ ಅವೇ ನಮ್ಮ ಶತ್ರು. ಪಕ್ಕದಲ್ಲಿ ಕೂತ್ಕೊಂಡು ಎದುರು ಮನೆಯವನು, ಪಕ್ಕದ ಮನೆಯವರು, ಅವರೆಲ್ಲ ನಮ್ಮ ಶತ್ರು. ಮೊದಲನೇ ಶತ್ರು ಇವರೇನೆ. ಅದರಿಂದ ಹುಷಾರಾಗಿರ್ಬೇಕು. ಅದರಿಂದ ನಾವು ಪ್ಲಾನ್ ಬಿ ಹೆಂಗಿರ್ಬೇಕು ಅಂದ್ರೆ, ಸೆನ್ಸ್ ಆಬ್ಜೆಕ್ಟ್ಸ್. ಈ ಇಂದ್ರಿಯಗಳು ಸೆನ್ಸ್ ಆಬ್ಜೆಕ್ಟ್ಸ್ ಮೇಲೆ ಕೇಳಿದಾಗ ನಾವು ಅದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದರಿಂದ ಅಟ್ಯಾಚ್ಮೆಂಟ್ ಬಂದು ಲಸ್ಟ್ ಬಂದ್ಬಿಡುತ್ತೆ. ಅದರಿಂದ ಅದನ್ನ ಯೋಚನೆ ಮಾಡೋದಕ್ಕೆ ಬಿಡಬಾರ್ದು. ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡ್ಬಿಡ್ಬೇಕು. ಅದು ಮರವಾಗಿ ಬಗ್ಗದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ. ಅದು ಚಿಕ್ಕದಾಗಿದ್ದರೆ ಅದು ಕಿತ್ತು ಬಿಸಾಕ್ಬಿಡ್ಬೇಕು. ಆಗ ನಮಗೆ ಶತ್ರುಗಳೇ ಇರೋದಿಲ್ಲ ಅಂತ. ಮೂರನೆಯದೇನು ಪ್ಲಾನು ಅಂತಂದ್ರೆ, ನಾವು ಜ್ಞಾನವನ್ನು ಬೆಳೆಸ್ಕೋಬೇಕು. ಯಾವ ತರ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ, ನಮ್ಮ ಗುರುಗಳು ಏನ್ ಹೇಳಿದ್ದಾರೆ, ಭಾಗವತಮಲ್ಲಿ ಹಿರಿಯರು ವೈಷ್ಣವರಲ್ಲೇ ಏನ್ ಮಾಡಿದ್ದಾರೆ, ಭಕ್ತರಲ್ಲೇ ಏನ್ ಮಾಡಿದ್ದಾರೆ, ಅದನ್ನ ನಾವು ತಿಳ್ಕೊಂಡು ಅದರ ಒಂದು ದಾರಿಯಲ್ಲಿ ನಾವು ಹೋಗ್ಬೇಕು. ನಮಗೆ ಕೊಟ್ಟಿರುವಂತ ಒಂದು ಪ್ಲಾನ್ ಏನಂತಂದ್ರೆ, ಈ ಒಂದು ಜ್ಞಾನ 3.43 ಹೇಳಿದ್ದಾರೆ. ಮತ್ತೆ ಇನ್ನೊಂದೇನು ಹೇಳೋದು, ನಾವು ಜಪಿಸೋದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪಿಸೋದು ಒಂದು ಒಳ್ಳೆಯ ವಿಧಾನ. ಅದು ಆಮೇಲೆ ಕೇಳೋದು, ಜಪ ಮಾಡೋದನ್ನು ಕೇಳೋದು, ಆಮೇಲೆ ಈ ಭಗವದ್ಗೀತೆಗಳನ್ನು ಓದೋದು. ಆಮೇಲೆ ಈಗ ನೋಡಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಚರ್ಚೆ ಮಾಡೋದು, ಶಾಸ್ತ್ರಗಳನ್ನು ಅನ್ವಯಿಸಿ ಅದರ ಮೂಲಕ ನಮ್ಮ ಪ್ರಜ್ಞೆಯನ್ನು ಬಲಪಡಿಸ್ಕೊಂಡ್ಬಿಟ್ಟು ಅಂತಂದ್ರೆ, ನಮಗೆ ಯಾವುದು ತಪ್ಪು, ಯಾವುದು ಸರಿ, ಯಾವುದು ಇಂದ್ರಿಯಕ್ಕೆ ಯಾವಾಗ ಮಣಿದಿದೀವ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ಪ್ಲಾನ್ 3 ನಲ್ಲಿ ನಾವು ಈ ಒಂದು ಶತ್ರುವನ್ನು ನಾವು ಜಯಿಸ್ಬೋದು ಅಂತ. ABCD ಫಾರ್ಮುಲಾ ನಮಗೆ ಹೇಳ್ಕೊಟ್ಟಿದ್ದಾರೆ. ಏನಂದ್ರೆ, ಎ ಅಂದ್ರೆ ಅಸೋಸಿಯೇಷನ್, ಒಂದು ಭಕ್ತರ ಸಂಘದಲ್ಲಿರೋದು ಅಂತ. ಭಕ್ತರ ಸಂಘದಲ್ಲಿ ಇರಬೇಕಾದ್ರೆ ತಪ್ಪು ಮಾಡುವ ಪ್ರವೃತ್ತಿ ಇರೋದಿಲ್ಲ ಅಲ್ವರಾ? ಇಂಗ್ಲಿಷ್ ಒಂದು ಗಾದೆ ಇದೆ ನೋಡಿ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್ ಐ ಟೆಲ್ ಯು ಹೂ ಯು ಆರ್.
ನಿನ್ನ ಸ್ನೇಹಿತರು ಯಾರು ಅಂತ ಹೇಳು, ನೀನು ಯಾರಂತ ನಾನು ಹೇಳ್ಬಿಡ್ತೀನಿ ಅಂತ. ಆದ್ದರಿಂದ ನಾವು ಯಾರ ಸಂಘದಲ್ಲಿ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಅದರಿಂದ ನಾವು ಭಕ್ತರ ಸಂಘದಲ್ಲಿರಬೇಕು. ಯಾವ ಪುಸ್ತಕ ಓದ್ತೀವಿ ಅಂತ ಭಗವದ್ಗೀತೆ ಇಂಟರ್ವ್ಯೂನಲ್ಲೂ ನಮಗೆಲ್ಲ ಇದ್ದಾಗ ಕೇಳ್ತಿದ್ರು, ಏನು ವಾಟ್ ಆರ್ ದ ರೀಸನ್ ಬುಕ್ಸ್ ಯು ಹ್ಯಾವ್ ಸ್ಟಡೀಡ್ ಅಂತ. ನಾವು ಯಾವ ಬುಕ್ ಹೇಳ್ತೀವೋ ಅದ್ರ ಪ್ರಕಾರ ಹೇಳ್ಬಿಡ್ಬೋದು ಇವನು ಯಾವ ಥರ ವ್ಯಕ್ತಿ ಅಂತ. ಅದರಿಂದ ನಾವು ಭಗವದ್ಗೀತೆ ಓದೋದ್ರಿಂದ ನಮಗೆ ಜ್ಞಾನ ಬಂದು ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟು ನಾವು ನಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ಆಮೇಲೆ ಚಾಂಟಿಂಗ್ ದ ನೇಮ್ ಆಫ್ ದ ಲಾರ್ಡ್, ನಾವು ಪ್ರಹ್ಲಾದರಲ್ಲಿ ಕಥೆಗಳಲ್ಲಿ ನೋಡಿದ್ದೀವಿ, ಎಲ್ಲ ಕಡೆ ನೋಡಿರೋದು. ನಮಗೆ ದ್ರೌಪದಿದು ಒಂದು ಕಥೆನ ಹೇಳಿದೆ, ಯಾವಾಗಲೂ ಕೃಷ್ಣ ಅಂತ ಹೇಳಬೇಕು. ನಮಗೆ ದಾಸರೆಲ್ಲ ವಚನಗಳಲ್ಲಿ ಹೇಳ್ಕೊಟ್ಟಿದ್ದಾರೆ, ಕೃಷ್ಣ ಎನಬಾರದೆ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಅಲ್ವರ. ಅಷ್ಟೊಂದು ಉತ್ತಮವಾದಂತಹ ಒಳ್ಳೆ ಒಂದು ದಾರಿಯೆಲ್ಲ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾವು ಯಾವಾಗಲೂ ನಾವು ಕೃಷ್ಣ ಅಂತ ಇರಬೇಕು. ಅದಕ್ಕೋಸ್ಕರನೇ ಮಹಾಮಂತ್ರ ಕೊಟ್ಟಿದ್ದಾರೆ, ಅದನ್ನ ಯಾವಾಗಲೂ ಜಪ ಮಾಡ್ತಾನೆ ಇರಬೇಕು. ಏನು ಊಟ ಮಾಡ್ತೀಯೋ, ವಾಟ್ ಯು ಈಟ್ ಯು ಬಿಕಮ್ ದಟ್ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಊಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ನಾವು ಶುದ್ಧಿ ಆಗಬಹುದು ಅಂತ ಒಂದು ವಿಷಯವನ್ನು ಹೇಳಿದ್ದಾರೆ. ನಾಳೆ ನಾವು 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತೀವಿ. ಇದೇ ಥರ ದಿನನಿತ್ಯವೂ ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿ ನಾಳೆ ಎಟರ್ನಲ್ ನಾಲೆಡ್ಜ್, ನಿತ್ಯವಾದಂತಹ ಜ್ಞಾನವೇನು, ಆಮೇಲೆ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಯಾವುದೇ ಕರ್ಮವಿಲ್ಲದೆ, ಪುಣ್ಯ ಕರ್ಮವಿಲ್ಲದೆ ನಮ್ಮ ಜೀವನದಲ್ಲಿ ಹೇಗೆ ನಾವು ನಮ್ಮ ಕೆಲಸಗಳನ್ನು ಮಾಡೋದು, ಆಮೇಲೆ ಹೇಗೆ ಭಗವಂತನಲ್ಲಿ ನಾವು ಶರಣಾಗೋದು ಅನ್ನೋ ಒಂದು ವಿಷಯವನ್ನು ನಾಳೆ ನಾವು ನೋಡೋಣ. ಆದ್ದರಿಂದ ನಾವು ದಿನನಿತ್ಯವೂ ಇದನ್ನು ಚಾಂಟ್ ಮಾಡಿ, ಹರಿ ಕೃಷ್ಣ 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 ಹರಿ ಹರೇ, ಹರಿ ರಾಮ 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 ಹರಿ ಹರಿ. ಅದನ್ನು ನೋಡಿ, ಬೃಹತ್ ವಿಷ್ಣು ಪುರಾಣ ದಿನನಿತ್ಯವೂ ಒಂದೊಂದು ಪುರಾಣದಿಂದ ಇದರ ಮಹತ್ವ ನಾನು ಹೇಳ್ತಾ ಇದ್ದೀನಿ ಅಲ್ವರ. ಇವತ್ತು ಬೃಹತ್ ವಿಷ್ಣು ಪುರಾಣದಲ್ಲಿ ಏನು ಹೇಳಿದೆ ಅಂತ ನೋಡೋಣ. ನಾಮ್ನೋ ಹಿ ಯವಾತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕಿ ನರಹ. ಸಿಂಪ್ಲಿ ಬೈ ಚಾಂಟಿಂಗ್, ನಾವು ಬರೀ ಜಪ ಮಾಡೋದ್ರಿಂದ, ದ ಹೋಲಿ ನೇಮ್ ಆಫ್ ಹರಿ, ಭಗವಂತನ ನಾಮ ಜಪ ಮಾಡೋದ್ರಿಂದ, ಎ ಸಿನ್ಫುಲ್ ಮ್ಯಾನ್, ಪಾಪ ಮಾಡಿರುವ ಮನುಷ್ಯ ಕ್ಯಾನ್ ಕೌಂಟರ್ ಆಕ್ಟ್, ಎಲ್ಲ ಒಂದು ಪಾಪಗಳನ್ನು ನಿರ್ಮೂಲನ ಮಾಡಿ ಅವನು ಒಳ್ಳೆಯ ಮನುಷ್ಯನಾಗಬಹುದು, ಭಕ್ತನಾಗಬಹುದು ಅಂತ ಇಲ್ಲಿ ಹೇಳ್ತೀವಿ. ಎಲ್ಲ ಪಾಪಗಳನ್ನು ನಿರ್ಮೂಲ ಮಾಡುತ್ತೆ. ಒಂದು ಕ್ಲೇಶಾಗ್ನಿ, ಅಗ್ನಿ ತರ ಎಲ್ಲ ಕಷ್ಟಗಳನ್ನು ನಿರ್ಮೂಲ ಮಾಡುತ್ತೆ. ಯಾವುದು? ಈ ಹರಿನಾಮ, ಈ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಏನಾದರೂ ಪ್ರಶ್ನೆಗಳಿದ್ದರೆ ಈ ಒಂದು ಅಧ್ಯಾಯಕ್ಕೆ ಸೇರಿದಂಥದ್ದು ದಯವಿಟ್ಟು ಕೇಳಿ. ತಿಳಿದಷ್ಟು ಮಟ್ಟಿಗೆ ನಾನು ಅದನ್ನ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಗೇನಾದರೂ ಒಬ್ಬೊಬ್ಬರಾಗಿ ಅನ್ಮ್ಯೂಟ್ ಮಾಡಿ ಕೇಳಬಹುದು. ಹರೇ ಕೃಷ್ಣ. ನಮಸ್ತೆ ಪ್ರಭುಜಿ. ನಮಸ್ತೆ. ಇದು ನಮ್ಗೆ ಯಾರಾದ್ರೂ ಗೊತ್ತಿದ್ರು ನಂಬಿಕೆ ದ್ರೋಹ ಮಾಡ್ತಾರೆ ನೋಡಿ, ಅಂತವ್ರಿಗೆ ನಾವ್ ಏನ್ ಮಾಡ್ಬೇಕು? ನಾವು ಹೋಗ್ತಾ ಇದಿ. ಅದೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅಂತ ಕಾಣಿಸುತ್ತೆ ಅಲ್ವರ, ವಾಟ್ಸಪ್ ಅಲ್ಲಿ ಹೇಳುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ. ಈ ಒಂದು ಅಧ್ಯಾಯದಲ್ಲಿ ಏನಿದೆಯಾ ಅದನ್ನು ಕೇಳಿ, ಇದಕ್ಕೂ ಉತ್ತರ ಬರುತ್ತೆ. ನಾವು ಯಾವ ತರ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು, ಬೇರೆಯವ್ರು ಯಾರು, ನಾನು ಯಾರು, ಅದೆಲ್ಲ ನಮಗೆ ಯಾಕೆ ಕಷ್ಟಗಳು ಬರ್ತಿದೆ, ನಮ್ಗೆ ಯಾಕೆ ದ್ರೋಹಗಳನ್ನ ನಮಗ್ ಬರೆಸ್ತಾರೆ, ನಾವ್ ಯಾಕೆ ಇನ್ನೊಬ್ರಿಗೆ ಮಾಡ್ತೀವಿ, ಇನ್ನೊಬ್ರು ಯಾಕೆ ಇನ್ನೊಬ್ರಿಗೆ ಮಾಡ್ತಾರೆ, ಯಾಕೆ ಒಬ್ಬ ಹಣವಂತನಾಗ್ಬಿಡ್ತಾನೆ, ಯಾಕೆ ಒಬ್ಬ ಬಡವನಾಗ್ಬಿಡ್ತಾನೆ, ಯಾಕೆ ಒಬ್ಬ ಬುದ್ಧಿಜೀವಿ ಆಗ್ಬಿಡ್ತಾನೆ, ಇದಕ್ಕೆಲ್ಲವೂ ನಿಮಗೆ ಉತ್ತರ ಸಿಗುತ್ತೆ. ಓಕೆನಾ? ಅದು ಹಂತ ಹೋದಾಗ ಅರ್ಥ ಮಾಡ್ಕೊಳ್ಳೋದು ಸುಲಭ. ಧನ್ಯವಾದಗಳು. ಕೃಷ್ಣ. ಯಾರೇ ಪ್ರಶ್ನೆ ಕೇಳಕ್ ಮೊದ್ಲು ತಮ್ಮ ಪರಿಚಯ, ತಮ್ಮ ಹೆಸರು, ತಮ್ಮ ಊರು ಹೇಳಿ ಆಮೇಲೆ ಪ್ರಶ್ನೆ ಕೇಳಿದ್ರೆ ಪ್ರಭುಜಿಯವರಿಗೆ ಪರಿಚಯ ಆಗುತ್ತೆ. ಅದ್ರ ತಕ್ಕಂಗೆ ಪ್ರಭುಜಿಯವರು ಉತ್ತರ ಹೇಳ್ತಾರೆ. ದಯವಿಟ್ಟು ತಮ್ಮ ಪರಿಚಯ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಚಯದಲ್ಲಿ ಭಾಗವಹಿಸ್ಬೇಕು ಅಂತ ಕೇಳ್ಕೊತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ, ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ
ರಾಮ ರಾಮ ಹರಿ ಹರಿ. ಓಕೆ, ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ತುಂಬಾ ಸಂತೋಷ. ಮತ್ತೆ ನಾಳೆ 4ನೇ ಅಧ್ಯಾಯಕ್ಕೆ ನಾವೆಲ್ಲರೂ ಸೇರೋಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ದಿನದ ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ, ಬಹಳ ವಿದ್ವತ್ಪೂರ್ಣವಾಗಿ, ಹಾಗೇನೆ ಬಹಳ ತಿಳುವಳಿಕೆ ಕೊಟ್ಟು ನಮ್ಮೆಲ್ಲರಿಗೂ ಇಷ್ಟು ಸಮಯ ಕೊಟ್ಟು ಪ್ರಭುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರೀ ನರಸಿಂಹಗಿರಿಧಾರಿ ಮಂದಿರದ ಪರವಾಗಿ, ಹಾಗೇನೆ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರ ಪರವಾಗಿ ನಾನು ನಮ್ಮ ಮಂದಿರದ ಬಹಳ ಹಿರಿಯ ಭಕ್ತರಾದಂತ ಶ್ರೀಮಾನ್ ಸದಾನಂದ ಕೇಶವ ಪ್ರಭುಜಿಯವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ. ಪ್ರಭುಜಿಯವರು ಹೀಗೆ ನಮ್ಮೆಲ್ಲರ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ನಡೆಸುವಂತ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಾವೆಲ್ಲರೂ ಹೀಗೇನೆ ಪ್ರಭುಜಿಯವರ ಸಂಘ ಮತ್ತೆ ಅವರ ಜ್ಞಾನ ಇವುಗಳನ್ನ ಪಡ್ಕೋಬೇಕು ಅಂತ ಹೇಳಿ ನಾನು ಎಲ್ಲ ಭಕ್ತರಲ್ಲೂ ಕೂಡ ಕೇಳ್ಕೊಳ್ತೇನೆ. ಪ್ರಭುಜಿ ತುಂಬಾ ಧನ್ಯವಾದಗಳು ಪ್ರಭುಜಿ. ಈ ಒಂದು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶಯನಾರತಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರತಿದಿನ ನಾವು ಭಗವಂತನನ್ನ ಹಾಗೇನೆ ನಮ್ಮ ಹೃದಯದಲ್ಲಿರುವಂತ ಪರಮಾತ್ಮನನ್ನು ಕೂಡ, ಹಾಗೇನೆ ನಮ್ಮ ಮನೆಗಳಲ್ಲಿರುವಂತ ಶ್ರೀ ವಿಗ್ರಹ ಇವರಿಗೆಲ್ಲನೂ ಶಯನ ನಿದ್ರೆ ಮಾಡಿಸುವಂತ ಒಂದು ಪದ್ಧತಿ. ಯಾರಾದ್ರೂ ಶಯನಾರತಿ ಹೇಳೋ ಭಕ್ತರಿದ್ರೆ ದಯವಿಟ್ಟು ಹಾಡ್ಬೇಕು ಅಂತ ಕೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಹಾಡ್ಲಾ? ಹಾಡಿ ಮತ್ತೆ. ಸಖಿ ವೃಂದೇ ವಿಜ್ಞಪ್ತಿ. ರಾಧಾ ಕೃಷ್ಣ ಪ್ರಾಣ ಮೋರ ಜೋಗುಲ ಕಿಶೋರ. ರಾಧಾ ಕೃಷ್ಣ ಪ್ರಾಣ ಮೋರ ಜೋಗುಲ ಕಿಶೋರ. जीवने मरणे गति हरो नाही मोरा. जीवने मरणे गति हरो नाही मोरा. राधा कृष्ण प्राण मोरा जोगुल किशोरा. कालिंदीर कोले कदंबे रवाना. कालिंदीर कोले कदंबे रवाना. रतन बेदीर उपरा बोसा बोधु जाना. रतन बेदीर उपरा बोसा बोधु जाना. राधा कृष्ण प्राण मोरा जोगुल किशोरा. क्षमा गौरी अंगे दिबो चंदने रगंत. क्षमा गौरी अंगे दिबो चंदने रगंद. तमरा डुलाबो कभी तेरी मुख चंद्र. राधा कृष्ण प्राण मोरा जोगुल किशोरा. गातिया मला तीर्मला ते बदोहर गाले. गातिया मला तीर्मला ते बदोहर गाले. आदरे तुलिया दिबो कर्पूर तांबूले. आदरे तुलिया दिबो कर्पूर तांबूले. राधा कृष्ण प्राण मोरा जोगुल किशोरा. ललिता विशाखादि कथा सखी वृंद. ललिता विशाखा कथा अज्ञाय शरणारविंद. अज्ञाय कोरिबो सेवा शरणारविंद. राधा कृष्ण प्राण मोरा जोगुल किशोरा. श्री कृष्ण चैतन्य प्रभु दासरानुदासा. श्री कृष्ण चैतन्य प्रभु दासरानुदासा. सेवा विलास करो नरोत्तम दास. सेवा विलास करो
ನರೋತ್ತಮದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗುಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗುಲ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಸಾರಿ ಮಾತಾಜಿ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಬಸವತಿ ಮುಖರ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು, ದಂಡೋತ್ಪಣ. ಈಗ ನರಸಿಂಹ ಪ್ರಣತಿಯನ್ನು ಲಹರಿ ಮಾತಾಜಿ ಹಾಡಬೇಕಾಗಿ ವಿನಂತಿ. ಹರೇ ಕೃಷ್ಣ. ಲಹರಿ ಮಾತಾಜಿ, ದಂಡೋತ್ಪಣ. ಹರೇ ಕೃಷ್ಣ. ಕೇಳಿಸ್ತಿಲ್ಲ ಚಿನ್ನಮ್ಮ? ನಮಸ್ತೆ ನರಸಿಂಹ ದಲಾದ ಕಾಶೀರ್ ಪೂರ್ವಕ್ಷ ಶಿಲದಂಕ ನಕಾಲಾಯಿ ಇದೋ ನರಸಿಂಹ ಭರತೋ ನರಸಿಂಹ ಯತೋ ಯತೋಯಾಮಿ ತಥೋ ನರಸಿಂಹ ಬಹಿರ್ನರಸಿಂಹ ಹೃದಯೇನ ನರಸಿಂಹ ಹರಿಂ ಶರಣಂ ಪ್ರಪದ್ಯೆ ತವ ನಕಾಂ ಅದ್ಭುತ ಶೃಂಗಾಂ ಲಲಿತಾಹಿ ಕಶಿಪೂತನು ಭೃಂಗಾ ಕೇಶವರೀತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜಯ ಲಕ್ಷ್ಮೀ ನರಸಿಂಹ ಅನಂತ ಸಿಂಹ ಜಯ ಅನಂತ ಜಯ ಪ್ರಹ್ಲಾದ ಮಹಾರಾಜ ಪ್ರಹ್ಲಾದ ಮಹಾರಾಜ ಪ್ರಹ್ಲಾದ ಮಹಾರಾಜ जय प्रभुपाद जय प्रभुपाद जय प्रभुपाद जय गौरा हरि बोल जय गौरा हरि बोल हरि बोल ಎಲ್ಲ ನಮಸ್ತೆ ಸ್ತೂ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಸಾಯಂಕಾಲ ಸಮಯ ಬೋಲೋ ಪಾರಾದೆ ವತ್ಸನ ತಳ್ಳಿ ವರಲಕ್ಷ್ಮಿ ವತ್ಸನ ತಳ್ಳಿ వరలక్ష్మి ఆనన గజ్జెను కట్టింది లోహారం వేసింది పిలిచిన వెంటనే పలికింది అదంతా ఇచ్చింది అది అన్నదంతా ఇచ్చింది హరే కృష్ణ 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 హరే హరే రామ హరే హరే. ಮುಗಿತಾ ಚಿನ್ನಮ್ಮ? ಹರೇ ಕೃಷ್ಣ. ಲಹರಿ ಮಾತಾಜಿಗೆ ದಂಡ. ಹರಿ ಬೋಲ್ ಹರಿ ಬೋಲ್ ಹರಿ ಹರಿ ಬೋಲ್. ಹರಿ ಬೋಲ್. ಎಷ್ಟೊಂದ್ ಹಾಡ್ ಕಲ್ತ್ಕೊಂಡಿದ್ದೆ ಚಿನ್ನಮ್ಮ. ಡೈಲಿ ಒಂದೊಂದ್ ಹೇಳ್ತಿರು, ನಾವು ಕಲ್ತ್ಕೊಂತೀವಿ. ಸರಿನಾ? ವಾರಕ್ಕೊಂದೊಂದ್ ಹೇಳಿ ಸಾಕು ನಮ್ಗೆ, ವಾರಕ್ಕೊಂದೊಂದು. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲಹರಿ ಮಾತಾಜಿಗೆ ಧನ್ಯವಾದಗಳು. ದೊಡ್ಡಮ್ಮ ನೋಡ್ತಾ ಇದ್ದಾರೆ ನೋಡು. ಅಜ್ಜಿ ಮಾತಾಜಿ. ಅಜ್ಜಿ ಅತ್ತೆ ಎರಡೂನು ಮಾತಾಜಿ. ಎರಡು. ಮಾತಾಜಿ ನೀವ್ ಹೆಸರು ಚೇಂಜ್ ಮಾಡ್ಕೊಳ್ಳಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ನಿಮ್ದು ಗ್ಯಾಲಕ್ಸಿ ಅದು ಅಂತ. ನನ್ಗ್ ಬರ್ತಾ ಇಲ್ಲ ಮಾತಾಜಿ. ಅದ್ ಏನೇನು 3 ದಿವಸ ಬಂದೇ ಇಲ್ಲ ಅದು.
ಮೀಟಿಂಗ್ ಅಟೆಂಡ್ ಆಗಕ್ ಆಗ್ತಾ ಇಲ್ಲ. ಅದನ್ನ ಜೂಮ್ ಮೀಟಿಂಗ್ ಆಪ್ಗೆ ಹೋಗಿ ಅದು ಒತ್ತದೆ, ನನ್ನ ಹೆಸರೇ ಚೇಂಜ್ ಆಗ್ಬಿಟ್ಟದೆ. ಅಲ್ಲಿ ಮಾಡ್ಸ್ಕೊಂತೀನಿ, ನಮ್ಮ ಮಕ್ಳು ಮನೇಲಿ ಇರೋವಾಗ ಮಾಡ್ಸ್ಕೊಂತೀನಿ ಮಾತಾಜಿ. ನಾಳೆ ಪ್ರಭು ಬರ್ತಾರಲ್ಲ ಮಾತಾಜಿ, ಟೆಂಪಲ್ ನಲ್ಲಿ ಬದಲಾಯಿಸ್ಕೊಳ್ಳಿ. ಹಾ ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ಪಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ಪಣಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ಪಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಧನ್ಯವಾದ. ದ್ವಾರಕಾ ಯಾತ್ರೆ ಚೆನ್ನಾಗಾಯ್ತು ಮಾತಾಜಿ. ಸೂಪರ್ ಆಗಾಯ್ತು ಮಾತಾಜಿ. ದ್ವಾರಕಾಧೀಶ್ನ ನೋಡ್ಕೊಂಡ್ ಬಂದಿದ್ದೀರಾ ನೀವು? ಇನ್ನ ಬಂದಿಲ್ಲ, ನಾಳೆ ಸೋಮವಾರ ಬರೋದು. ಹೌದಾ?